ಸೊ ಫಸ್ಟ್ ವೇವ್ ಬಂದು ಸ್ಮಾರ್ಟ್ ಮನಿ ಇನ್ಸ್ಟಿಟ್ಯೂಷನ್ಸ್ ಎಂಟ್ರಿ ಝೋನ್ ಅಂತ ಕರಿತೀವಿ. ಸೆಕೆಂಡ್ ವೇವ್ ಬಂದು ಇಂಪಲ್ಸಿವ್ ಕರೆಕ್ಷನ್. ಥರ್ಡ್ ವೇವ್ ಬಂದು ಬಿಗ್ ಅಪ್ ಮೂವ್ ಅಥವಾ ಇಂಪಲ್ಸಿವ್ ಅಪ್ ಟ್ರೆಂಡ್ ಅಂತ ಕರಿತೀವಿ. ಫೋರ್ತ್ ವೇವ್ ಬಂದು ಕನ್ಸಾಲ್ಟೇಷನ್ ಕರೆಕ್ಷನ್. ಫಿಫ್ತ್ ವೇವ್ ಬಂದು ಮೈನರ್ ಟ್ರೆಂಡ್ ಅಥವಾ ಸ್ಮಾಲ್ ಅಪ್ ಟ್ರೆಂಡ್ ಅಂತ ಕರಿತೀವಿ. ಈ ತರ ಒಂದು ನಮಗೆ ಎಲಿಟ್ ವೇವ್ 1 2 3 4 5 ಅಂತ ಕ್ರಿಯೇಟ್ ಆಗುತ್ತೆ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಟ್ರೇಡಿಂಗ್ ಟೂಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಯಾವುದೇ ತರದ ಸ್ಟ್ರಾಟಜಿ ಅಲ್ಲ. ಆಲ್ಮೋಸ್ಟ್ ಇಲ್ಲಿ ತನಕ ನಾವು ಡಿಸ್ಕಸ್ ಮಾಡಿರೋ ಪ್ರತಿಯೊಂದು ಕ್ಲಾಸಲ್ಲಿ ಮೈಕ್ರೋ ಕ್ಯಾಪ್ ಶಾರ್ಟ್ ಸೆಲ್ಲಿಂಗ್, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡ್ತಿದ್ವಿ, ಕರೆಕ್ಟ್ ಅಲ್ವಾ? ಸೊ ಇವತ್ತಿನ ಕ್ಲಾಸ್ ಬಂದು ಕಂಪ್ಲೀಟ್ಲಿ ಟ್ರೇಡಿಂಗ್ ಟೂಲ್ಸ್ ನ ಹೇಗೆ ಯೂಸ್ ಮಾಡೋದು, ಎಂಟ್ರಿ ತಗೊಂಡ್ಮೇಲೆ SL ನ ಹೇಗೆ ಮೆಜರ್ ಮಾಡೋದು, ಟಾರ್ಗೆಟ್ ನ ಹೇಗೆ ಮೆಜರ್ ಮಾಡೋದು, ಮತ್ತೆ ಟ್ರೆಂಡ್ ಲೈನ್ಸ್ ನ ಹೇಗೆ, ಹಾರಿಜಾಂಟಲ್ ಲೈನ್ಸ್ ನ ಹೇಗೆ ಡ್ರಾ ಮಾಡ್ಕೊಳ್ಳೋದು, ಟೆಕ್ಸ್ಟ್ ಹೇಗೆ ಟೈಪ್ ಮಾಡ್ಕೊಳ್ಳೋದು, ಪ್ರತಿಯೊಂದು ನಾವು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಇದು ಬಂದು ಕಂಪ್ಲೀಟ್ಲಿ ಯಾವ ತರ ನಾವು ಟೂಲ್ಸ್ ನ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕ್ಲಾಸ್ ಇರುತ್ತೆ. ಇದು ಯಾವುದೇ ತರದ ಸ್ಟ್ರಾಟಜಿ ಆಗಿರಲ್ಲ, ಓಕೆನಾ? ಈಗ ನಾನು ಫಸ್ಟ್ ಇಲ್ಲಿ ಇದೆಯಲ್ವಾ, ಇಲ್ಲಿ ಟೂಲ್ಸ್ ಇದೆ ನೋಡಿ, ಇಲ್ಲಿ ಬಾಟಮ್ ಅಲ್ಲಿ ಇದು ಫೇವ್ರೇಟ್ ಸೆಕ್ಷನ್ ಟೂಲ್ಸ್ ಇಟ್ಕೊಂಡಿದ್ದೀನಿ. ಇದು ಎಲ್ಲಾ ಬ್ರೋಕರ್ ಅಲ್ಲೂ ನೀವು ಸೆಟ್ ಮಾಡ್ಕೋಬಹುದು, ಓಕೆನಾ? ಟ್ರೇಡಿಂಗ್ ವ್ಯೂ ಕಡೆಯಿಂದ ನಿಮ್ಗೆ ಈ ಟೂಲ್ಸ್ ಸಿಗುತ್ತೆ. ಫಸ್ಟ್ ನಾನು ಏನ್ ಮಾಡ್ತೀನಿ ಅಂದ್ರೆ, ಈ ಟೂಲ್ಸ್ ನೆಲ್ಲ ನಾನು ಫಸ್ಟ್ ಈ ತರ ನೋಡಿ, ಇಲ್ಲಿ ಸ್ಟಾರ್ ಮಾರ್ಕ್ ಇರುತ್ತಲ್ವಾ, ಇದೆಲ್ಲ ನಾನು ಅನ್ಸ್ಟಾರ್ ಮಾಡ್ತೇನೆ. ಅವಾಗ ಏನಾಗುತ್ತೆ ಅಂದ್ರೆ ಇದು ಫೇವ್ರೇಟ್ ಇಂದ ಹೋಗ್ಬಿಡತ್ತೆ, ಓಕೆನಾ? ನಾನೇನೆಲ್ಲ ತಗೊಂಡಿದ್ದೀನಿ ಎಲ್ಲ ತೆಗೆದ್ಬಿಡ್ತೀನಿ, ಓಕೆನಾ? ಸೊ ತೆಗೆದಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಇದು ಯಾವುದೂ ಇರಲ್ಲ. ಸೊ ತೆಗೆದಾಗ ನಿಮಗೆ ಫಸ್ಟ್ ಇಂದ ತೋರಿಸ್ಕೊಡ್ತೀನಿ ಯಾವ ತರ ನಾವು ಟೂಲ್ಸ್ ನ ಆಡ್ ಮಾಡ್ಕೊಂತೀವಿ ಫೇವ್ರೇಟ್ ಸೆಕ್ಷನ್ಗೆ ಅನ್ನೋದನ್ನ, ಓಕೆನಾ? ಇಲ್ದಲ್ಲಿಲ್ಲ, ಇದರಲ್ಲಿ ಯಾವುದು ಇಲ್ಲ, ಅಂಡ್ ಇದರಲ್ಲಿ ಎರಡಿದೆ. ಓಕೆ, ಈಗ ನೋಡಿ ಇದು ಬೇಸಿಕಲಿ ನಾರ್ಮಲ್ ಚಾರ್ಟ್, ಇದು ಅರ್ಥ ಆಯ್ತಾ? ಈ ತರ ನೀವು ಜರೋದನಲ್ಲೂ ನಿಮಗೆ ಟ್ರೇಡಿಂಗ್ ವ್ಯೂ ಚಾರ್ಟ್ಸ್ ಇದೆ, ಅಂಡ್ ಫೈರ್ಸ್ ಅಲ್ಲೂ ಟ್ರೇಡಿಂಗ್ ವ್ಯೂ ಚಾರ್ಟ್ಸ್ ಇದೆ, ಮೇ ಬಿ ಗ್ರೋನಲ್ಲೂ ನಿಮ್ಗೆ ಟ್ರೇಡಿಂಗ್ ಚಾರ್ಟ್ಸ್ ಇರುತ್ತೆ, ಓಕೆನಾ? ಸೊ ನೀವು ಯೂಸ್ ಮಾಡೋ ಎಲ್ಲ ಬ್ರೋಕರ್ಸ್ ಅಲ್ಲೂ ನಿಮಗೆ ಈ ತರ ಒಂದು ಚಾರ್ಟಿಂಗ್ ಪ್ಲಾಟ್ಫಾರ್ಮ್ ಇರುತ್ತೆ, ಟ್ರೇಡಿಂಗ್ ವ್ಯೂ ಕಡೆಯಿಂದ ನಾವು ಇಂಟಿಗ್ರೇಟ್ ಆಗಿರೋದು. ಸೊ ಇದರಲ್ಲಿ ಮೇನ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ಈ ಟೂಲ್ಸ್ ನ ಯಾಕೆ ಇಟ್ಕೋಬೇಕು ಅಂತಂದ್ರೆ, ಇದು ತುಂಬಾ ಹೆಲ್ಪ್ ಆಗುತ್ತೆ. ಈವನ್ ಮ್ಯಾನ್ಯುಯಲಿ ಟ್ರೇಡ್ ಮಾಡೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. 100% ಆಟೋಮೇಷನ್ ಸೆಟ್ ಮಾಡಿರೋರಿಗೆ ಏನು ಯೂಸ್ ಇರಲ್ಲ. ಫಾರ್ ಎಕ್ಸಾಂಪಲ್, ನಿಮ್ಮ ಎಂಟೈರ್ ಬೈ ಸೆಲ್ ಪ್ರತಿಯೊಂದು ಆಟೋಮೇಷನ್ ಆಗಿದ್ರೆ, ಲೈಕ್ ಅದೇ ಬೈ ಮಾಡ್ಕೊಂಡು ಅದೇ ಸೆಲ್ ಮಾಡ್ಕೊಳ್ಳೋದು, SL ಟಾರ್ಗೆಟ್ ಎಲ್ಲ ಅದೇ ಮ್ಯಾನೇಜ್ ಮಾಡ್ಕೊಳ್ಳೋದಾದ್ರೆ ನಿಮ್ಗೆ ಈ ಟೂಲ್ಸ್ ನ ಅವಶ್ಯಕತೆ ಜಾಸ್ತಿ ಬರಲ್ಲ. ಬಟ್ ಮ್ಯಾನ್ಯುಯಲ್ ಆಗಿ ನೀವು ಮ್ಯಾನ್ಯುಯಲ್ ಆಗಿ ಬೈ ಮಾಡ್ತೀರಾ, ಮ್ಯಾನ್ಯುಯಲ್ ಆಗಿ ಎಕ್ಸಿಟ್ ಆಗ್ತೀರಾ, SL ಮ್ಯಾನ್ಯುಯಲ್ ಆಗಿ ಪ್ಲೇಸ್ ಮಾಡ್ತೀರಾ, ಟಾರ್ಗೆಟ್ ಮ್ಯಾನ್ಯುಯಲ್ ಆಗಿ ಪ್ಲೇಸ್ ಮಾಡ್ತೀರಾ ಅಂದಾಗ ಡೆಫಿನೆಟ್ಲಿ ಈ ಟೂಲ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಮೇನ್ಲಿ ಸ್ಟಡಿ ಮಾಡಿದಾಗ, ಅಂದ್ರೆ ಆಟೋಮೇಷನ್ ಬರೋದು ಯಾವಾಗ, ನಾನು ಇವತ್ತು ಮಾರ್ಕೆಟ್ ನ ಕಲಿಯಕ್ಕೆ ಶುರು ಮಾಡಿದೆ, ನಾಳೆ ಕಂಪ್ಲೀಟ್ ಆಟೋಮೇಷನ್ ಮಾಡ್ಬಿಟ್ಟೆ, ಅದ್ರ ಪಾಡ್ಗೆ ಅದು ಎಕ್ಸಿಕ್ಯೂಟ್ ಮಾಡ್ಕೊಂಡು ದುಡ್ಡು ಕೊಡುತ್ತೆ, ಹಂಗಿರಲ್ಲ ಅಲ್ವಾ ಪ್ರೋಸೆಸ್? ಸೊ ಫಸ್ಟ್ ನೀವು ಕಲ್ತ್ರೆ ಮಾತ್ರ ನೆಕ್ಸ್ಟ್ ಆಟೋಮೇಷನ್ ಬಗ್ಗೆ ಹೋಗ್ಬೇಕಾಗಿರೋದು. ಫಸ್ಟ್ ಒಂದಷ್ಟು ವರ್ಷ ನೀವು ಕಲಿಯೋ ಪ್ರೋಸೆಸ್ ಇರುತ್ತಲ್ವಾ, ಕಲಿಯೋ ಪ್ರೋಸೆಸ್ ಅಲ್ಲಿ ಯಾವ ಟೂಲ್ ಯಾವ ಪರ್ಪಸ್ ಯೂಸ್ ಮಾಡ್ತೀವಿ, ಅದರಲ್ಲೂ ಎಲ್ಲಾ ಟೂಲ್ಸ್ ನ ಕಲಿಯೋ ಅವಶ್ಯಕತೆ. ಈಗ ಒಂದು 1000+ ಇಂಡಿಕೇಟರ್ಸ್ ಇದೆ, ಎಲ್ಲಾ ಇಂಡಿಕೇಟರ್ನ ಕಲಿಯೋ ಅವಶ್ಯಕತೆ ಇಲ್ಲ. ಯಾವ್ದು ಇಂಪಾರ್ಟೆಂಟು ಅದನ್ನ ಯಾವ ಮಾರ್ಕೆಟ್ ಕಂಡೀಷನ್ ಅಲ್ಲಿ ನಾವು ಹೇಗೆ ಯೂಸ್ ಮಾಡಬೇಕು ಇಷ್ಟು ಗೊತ್ತಿರಬೇಕು. ಅದೇ ರೀತಿ ಇಲ್ಲಿ ಎಷ್ಟೊಂದು ಟೂಲ್ಸ್ ಇರುತ್ತೆ, ಎಲ್ಲಾ ಟೂಲ್ನ ಕಲಿಯೋ ಅವಶ್ಯಕತೆ ಇಲ್ಲ. ಬಟ್ ಇಂಪಾರ್ಟೆಂಟ್ ಆಗಿರೋದು ನಮ್ಮ ಡೇ ಟು ಡೇ ಟ್ರೇಡಿಂಗ್ ಅಲ್ಲಿ ಎಸೆನ್ಷಿಯಲ್ ಆಗಿರೋ ಟೂಲ್ಸ್ ನ ಕಲಿಲೇಬೇಕು. ಅವುಗಳ ಮುಖಾಂತರ ನಾವು ಬೆಟರ್ ಅನಾಲಿಸಿಸ್ ನ ಮಾಡಬಹುದು ಮಾರ್ಕೆಟ್ ಅಲ್ಲಿ. ಸೊ ನಾನು ಎಲ್ಲಾ ಮೈಕ್ಸ್ ನ ಮ್ಯೂಟ್ ಅಲ್ಲಿ ಇಟ್ಟಿರ್ತೀನಿ. ಇಫ್ ಇನ್ ಕೇಸ್ ನಿಮ್ಗೆ ಬಿಟ್ವೀನ್ ಅಲ್ಲಿ ಯಾರಾದ್ರೂ ಕ್ವರಿ ಇದ್ರೆ ಅನ್ಮ್ಯೂಟ್ ಮಾಡಿ ಕೇಳಿ, ಓಕೆನಾ? ಯಾಕಂದ್ರೆ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗುತ್ತೆ ನೀವು ಇಫ್ ಇನ್ ಕೇಸ್ ಸೆಂಟ್ರಲ್ ಯಾವ್ದಾದ್ರು ಮೈಕ್ ನಾಯ್ಸ್ ಬಂದ್ರೆ. ಈಗ ನಾನು ಇಲ್ಲಿ ಹೋಗಿದ್ರೆ ಫಸ್ಟ್ ಇಲ್ಲಿ ಟಾಪ್ ಅಲ್ಲಿ ಇಲ್ಲಿ ನೋಡಿ, ನಮಗೆ ಈ ಟೂಲ್ಸ್ ನ ನಾನು ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಇಲ್ಲಿಂದ ಡ್ರಾ ಮಾಡ್ಕೋಬಹುದು. ಇಲ್ಲಿ ಲೆಫ್ಟ್ ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಹಾರಿಜಾಂಟಲ್ ಲೈನ್ ಡ್ರಾ ಮಾಡ್ಕೋಬಹುದು, ಇಲ್ಲ ಇಲ್ಲಿ ನಾನು ಫಿಬೊನಾಕಿ ಡ್ರಾ ಮಾಡ್ಕೋಬಹುದು, ಇಲ್ಲ ನಾನು ಇಲ್ಲಿ ಪರ್ಸೆಂಟೇಜ್ ಮೆಜರ್ ಮಾಡ್ಕೋಬಹುದು. ಸೊ ಇಲ್ಲಿಂದ ಲೆಫ್ಟ್ ಇಂದ ಈ ಲೆಫ್ಟ್ ಟೂಲ್ ಸೆಕ್ಷನ್ ಏನಿದೆ, ಇದರಿಂದ ನಾನು ಟೂಲ್ಸ್ ನ ಚೂಸ್ ಮಾಡ್ಕೊಂಡು ಡ್ರಾ ಮಾಡ್ಕೋಬಹುದು ಒಂದು ವಿಧಾನ. ಇಲ್ಲ ಎರಡನೇ ವಿಧಾನ ಅಂತಂದ್ರೆ, ನನಗೆ ಯಾವ್ಯಾವ ಟೂಲ್ ಬೇಕೋ ಆ ಟೂಲ್ನ ಫೇವ್ರೇಟ್ ಸೆಕ್ಷನ್ಗೆ ಆ್ಯಡ್ ಮಾಡ್ಕೊಳ್ಳೋದು. ಸೊ ಅದು ಬೆಸ್ಟ್ ಟೆಕ್ನಿಕ್. ಅದು ನಮಗೆ ಬೇಕಾಗಿರೋ ಟೂಲ್ಸ್ನೆಲ್ಲ ಒಂದು ಫೇವ್ರೇಟ್ ಸೆಕ್ಷನಲ್ಲಿ ಇಟ್ಕೊಂಡು ಅಲ್ಲಿಂದ ನಮ್ಗೆ ಹೇಗೆ ಬೇಕೋ ಹಾಗೆ ನಾವು ಆ ಟೂಲ್ಸ್ನ ಯೂಸ್ ಮಾಡ್ಕೊಳ್ಳೋದು. ಈಗ ನಾನು ಇಲ್ಲೇನು ಮಾಡ್ತೀನಿ, ಫಸ್ಟ್ ಇಲ್ಲಿ ಹೋಗಿ ಇಲ್ಲೊಂದು ಸ್ಟಾರ್ ಮಾರ್ಕ್ ಇರುತ್ತೆ ನೋಡಿ ಲೆಫ್ಟಲ್ಲಿ, ರೈಟಲ್ಲಿ ಸಾರಿ, ಈ ಟೂಲ್ಸು ಟ್ರೆಂಡ್ ಲೈನ್ ಪಕ್ಕದಲ್ಲಿ ಇಲ್ಲೊಂದು ಸ್ಟಾರ್ ಮಾರ್ಕ್ ಇದೆ, ಅದಕ್ಕೆ ಶಾರ್ಟ್ ಕಟ್ಟು ಸಹ ಕೊಟ್ಟಿದ್ದಾನೆ, Alt-T ಅಂತ ಹೇಳ್ಬಿಟ್ಟು, ಕರೆಕ್ಟ್ ಅಲ್ವಾ? ಸೊ ನಾನೇನು ಮಾಡ್ತೀನಿ, ಈ ಸ್ಟಾರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ನೋಡಿ ನನಗೆ ಒಂದು ಟೂಲು ಫೇವ್ರೇಟ್ ಆಯಿತು. ಈ ಟೂಲ್ ಏನಿದು, ಇದು ಟ್ರೆಂಡ್ ಲೈನ್. ಇದು ನಾನು ಮತ್ತೆ ಹೇಳ್ತೀನಿ ಇದು ಯಾವ ಥರ ಅಂತ ಹೇಳ್ಬಿಟ್ಟು. ಇನ್ನೊಂದು ಕರ್ಸರ್ನ ನಾನು ಈ ಕಡೆ ಇಟ್ಕೊತೀನಿ. ದೆನ್ ಟ್ರೆಂಡ್ ಲೈನ್ ಆಯಿತಾ, ಮತ್ತೆ ನೆಕ್ಸ್ಟ್ ನನಗೆ ಏನು ಬೇಕು, ಹಾರಿಜಾಂಟಲ್ ಲೈನ್ ಬೇಕು, ದೆನ್ ಹಾರಿಜಾಂಟಲ್ ರೇ ಬೇಕು, ದೆನ್ ವರ್ಟಿಕಲ್ ಲೈನ್ ಬೇಕು. ಸೊ ನನಗೆ ಇಷ್ಟೇ ಬೇಕಾಗಿರೋದು ಈ ಒಂದು ಸೆಕ್ಷನಲ್ಲಿ.
ಓಕೆನಾ. ನೆಕ್ಸ್ಟ್ ಸೆಕ್ಷನಲ್ಲಿ ನನಗೇನು ಬೇಕಂದರೆ ಫಿಬೊನಾಕಿ ರಿಟ್ರೇಸ್ಮೆಂಟ್ ಬೇಕು. ದೆನ್ ಆಟೋ ಎಕ್ಸ್ಟೆನ್ಷನ್ ಬೇಕಾದರೆ ನೀವು ಫಿಬೊನಾಕಿ ಎಕ್ಸ್ಟೆನ್ಷನ್ ಬೇಕಾದ್ರೂ ತಗೋಬೋದು, ಬಟ್ ನಾನು ಯೂಸ್ ಮಾಡಲ್ಲ ಅದನ್ನು. ಸೊ ಇಲ್ಲಿ ಇದೊಂದೇ ನಾವು ಯೂಸ್ ಮಾಡೋದು, ಫಿಬೊನಾಕಿ ರಿಟ್ರೇಸ್ಮೆಂಟು. ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಬಂದು ಎಲಿಟ್ ವೇವ್ 3 1 2 3 4 5 ABC. ಇವೆರಡು ನಾವು ABC ಅಂತೂ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ. ಸೊ ಅದನ್ನು ತೋರಿಸ್ಕೊಡ್ತೀನಿ ಯಾವ ಥರ ಅಂತ, ಅದನ್ನು ಇಟ್ಕೊಂಡಿರ್ತೀವಿ. ನೆಕ್ಸ್ಟು ಅದಾದಮೇಲೆ ಇದು ಬಂದು ಲಾಂಗ್ ಆ್ಯಂಡ್ ಶಾರ್ಟ್, ತುಂಬ ಇಂಪಾರ್ಟೆಂಟು. ನಾವು ರಿಸ್ಕ್ ಮತ್ತು ರಿವಾರ್ಡ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಇವು ಎರಡು ಟೂಲು ಮಸ್ಟ್ ಬೇಕಾಗುತ್ತೆ. ಓಕೆನಾ. ಸೊ ಅವೆರಡು. ನೆಕ್ಸ್ಟು ಪ್ರೈಸ್ ರೇಂಜನ್ನ ಕ್ಯಾಲ್ಕುಲೇಟ್ ಮಾಡ್ತೀವಲ್ವ, ಅದು ಇಲ್ಲಿ ಪ್ರೈಸ್ ರೇಂಜ್ ಅಂತ ಇರುತ್ತೆ. ಇದನ್ನು ಏನಕ್ಕೆ ಅಂದರೆ ನನ್ನ ಎಂಟ್ರಿ ಆಗಿರೋ ಪ್ರೈಸಿಂದ SL ಮತ್ತು ಟಾರ್ಗೆಟು 3% SL 3% ಟಾರ್ಗೆಟ್ನ ಸೆಟ್ ಮಾಡಬೇಕು. ಬಟ್ ಯಾವ ಪ್ರೈಸ್ಗೆ ನಂಗೆ 3% SL ಟಾರ್ಗೆಟ್ ಬರುತ್ತೆ ಅಂತ ನಾವು ಮೊಬೈಲ್ ಕ್ಯಾಲ್ಕುಲೇಟರ್ ಓಪನ್ ಮಾಡಿ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇರಬಾರ್ದು. ಸೊ ಅದಕ್ಕೆ ಇಲ್ಲಿ ಪ್ರೈಸ್ ರೇಂಜ್ ಅಂತ ಇರುತ್ತೆ, ಅದ್ರ ಮುಖಾಂತರ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದೇ ರೀತಿ ಯಾವುದಾದ್ರೂ ಸ್ಟಾಕು ಎಷ್ಟು ಮೇಲೆ ಹೋಗಿದೆ, ಎಷ್ಟು ಪರ್ಸೆಂಟೇಜ್ ರ್ಯಾಲಿ ಆಗಿದೆ ಅನ್ನೋದನ್ನು ಮೆಜರ್ ಮಾಡೋಕ್ಕೆ ನಾವು ಪ್ರೈಸ್ ರೇಂಜ್ ಅನ್ನೋ ಟೂಲ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟು ಇಲ್ಲಿ ನೆಕ್ಸ್ಟ್ ಸೆಕ್ಷನ್ಲಿ ಬ್ರಷ್ ಅಂತ ಇರುತ್ತಲ್ವ, ಮತ್ತು ಹೈಲೈಟರ್ ಇವೆರಡು, ಮತ್ತು ಆ್ಯರೋ. ಓಕೆನಾ. ಮತ್ತು ರೆಕ್ಟ್ಯಾಂಗಲ್ಲು, ಮತ್ತು ದೆನ್ ಪಾತ್. ಇವಿಷ್ಟು, ಒಂದು ಬ್ರಷು ಮತ್ತು ಹೈಲೈಟರು, ದೆನ್ ಆ್ಯರೋ ಮತ್ತು ರೆಕ್ಟ್ಯಾಂಗಲ್ಲು, ದೆನ್ ಪಾತ್ ಅಂತ ಇರುತ್ತೆ, ಅದನ್ನು ಯೂಸ್ ಮಾಡ್ತೀವಿ. ಅದು ಬಿಟ್ಟರೆ ಆರ್ಕ್, ಅದು ತುಂಬ ಕಡಿಮೆ ಯೂಸ್ ಮಾಡೋದು, ಬಟ್ ಆರ್ಕ್ ಯೂಸ್ ಮಾಡ್ತೀವಿ. ಇಷ್ಟೇ, ಇದಿಷ್ಟು ಯೂಸ್ ಮಾಡ್ತೀವಿ ಈ ಒಂದು ಸೆಕ್ಷನಲ್ಲಿ. ದೆನ್ ಅದಾದಮೇಲೆ ನೆಕ್ಸ್ಟ್ ಬಂದು ಟೆಕ್ಸ್ಟ್ ಅಂತ ಇರುತ್ತೆ. ಇಲ್ಲಿ ಟೆಕ್ಸ್ಟ್ ಮಾತ್ರ ಚೂಸ್ ಮಾಡ್ತೀವಿ, ಇನ್ಯಾವುದೋ ಅವಶ್ಯಕತೆ ಇಲ್ಲ. ಸೊ ಇಷ್ಟೇ. ಈಗ ನೋಡಿ, ಇಲ್ಲಿ ಬಾಟಮಲ್ಲಿ ಏನು ನೋಡ್ತಿದ್ರೆ ಫೇವ್ರೇಟ್ ಸೆಕ್ಷನ್ನು, ಈ ಟೂಲ್ಸ್ ಇದಾವಲ್ವ. ಸೊ ಇದು ಬಂದು ನಾವು ಟ್ರೇಡಿಂಗಲ್ಲಿ ದಿನನಿತ್ಯ ಯೂಸ್ ಮಾಡುವಂತಹ ಟೂಲ್ಸ್ ಇವು. ಪ್ರತಿಯೊಬ್ಬರು ಅಟ್ಲೀಸ್ಟ್ ಇಷ್ಟು ಸುಮಾರು ಜನ ಇದಕ್ಕಿಂತ ಇನ್ನೂ ಜಾಸ್ತಿ ಇಟ್ಕೊಂಡಿರ್ತಾರೆ, ಆಲ್ಮೋಸ್ಟ್ ತುಂಬಿಸ್ಬಿಟ್ಟಿರ್ತಾರೆ ಈ ಎಂಟೈರ್ ಸ್ಕ್ರೀನಲ್ಲಿ. ಮೇ ಬಿ ಅವ್ರು ಇನ್ನೂ ಅಡ್ವಾನ್ಸ್ಡು, ಇನ್ನೂ ಹೈಲಿ ಇದರಲ್ಲಿ ಅವರು ಟ್ರೇಡ್ ಮಾಡ್ತಾರೆ, ಅಥವಾ ಇನ್ನೂ ಏನೋ ಸಮಥಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತಿರ್ತಾರೆ. ಅದನ್ನ ನಾವು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಲ್ಲ. ಸೊ ನಾವು ಸಿಂಪಲ್ಲಾಗಿ ಇಷ್ಟು ಟೂಲ್ಸ್ ಮಾತ್ರ ಇಟ್ಕೊತೀವಿ. ಇದರಲ್ಲಿ ಒಂದೊಂದು ಟೂಲು ಯಾವ ಪರ್ಪಸ್ಗೆ ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಲೆಟ್ಸೆ ಇಲ್ಲಿ ಬ್ರಷ್ ಇದೆ ನನಗೆ, ಆರ್ ಹೈಲೈಟರ್ ಇದೆ. ಲೆಟ್ಸೆ ನಾನು ಇಲ್ಲಿಂದ ಹೈಲೈಟರ್ ಎಲ್ಲಿದೆ ಅಂತ ಮಾರ್ಕ್ ಮಾಡ್ತೀನಿ ನೋಡಿ, ಇದು ಬಂದು ಹೈಲೈಟರ್ ಇದು. ಸೊ ಇಲ್ಲಿ ಹೈಲೈಟರ್ನ ಚೂಸ್ ಮಾಡಿಕೊಂಡು ನನಗೆ ಕ್ಲಿಕ್ ಮಾಡಿದಾಗ ನಾನು ಇಲ್ಲಿ ಎಲ್ಲಾದರೂ ಏನಾದರೂ ಡ್ರಾಪ್ ಮಾಡಿದೆ. ಈಗ ನನಗೆ ಈ ಹೈಲೈಟರ್ ಬೇಡ, ಈ ಥರ ನಾನು ಡ್ರಾ ಮಾಡಿದಾಗ ಈ ಥರ ನನಗೆ ಆ್ಯಡ್ ಆಗೋದು ಬೇಡ ಈ ಒಂದು ಕಲರು. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಈ ಯಾವುದೇ ಒಂದು ಟೂಲ್ನ ಯೂಸ್ ಮಾಡಿದ್ಮೇಲೆ ಕರ್ಸರ್ನ ಕ್ಲಿಕ್ ಮಾಡ್ಕೋಬೇಕು, ಸೊ ದಟ್ ಅಲ್ಲಿಗೆ ಅದು ಡಿಸೇಬಲ್ ಆಗೋಗುತ್ತೆ. ಓಕೆನಾ. ಸೊ ಮೇಯ್ನ್ಲಿ ಹೈಲೈಟರ್ನ ಯೂಸ್ ಮಾಡಿದಾಗೆ ನಮ್ಗೆ ಜಾಸ್ತಿ ಇಶ್ಯೂಸ್ ಬರೋದು. ಈಗ ನಾನು ರೆಕ್ಟ್ಯಾಂಗಲ್ ಚೂಸ್ ಮಾಡಿದೆ, ಒಂದ್ಸರಿ ರೆಕ್ಟ್ಯಾಂಗಲ್ ಕ್ರಿಯೇಟ್ ಆದಮೇಲೆ ಮತ್ತೆ ನಾನು ರೆಕ್ಟ್ಯಾಂಗಲ್ ಡ್ರಾ ಆಗಲ್ಲ. ಓಕೆನಾ. ಸೊ ನನಗೆ ಒನ್ ಟೈಮ್ ಅಷ್ಟೇ ರೆಕ್ಟ್ಯಾಂಗಲ್, ಒನ್ಸ್ ಸೆಲೆಕ್ಟ್ ಮಾಡಿದ್ಮೇಲೆ ಒನ್ ಟೈಮ್ ಅಷ್ಟೇ ಡ್ರಾ ಮಾಡ್ತೀವಿ. ಲೆಟ್ಸ್ ಹಾರಿಜೆಂಟಲ್ ಲೈನ್ ಚೂಸ್ ಮಾಡಿದ್ರೆ ಒನ್ ಟೈಮ್ ಅಷ್ಟೇ ಹಾರಿಜೆಂಟಲ್ ಬರುತ್ತೆ, ಮತ್ತೆ ನಾನು ಕ್ಲಿಕ್ ಮಾಡಿದ್ರೆ ಅದು ಆ್ಯಡ್ ಆಗಲ್ಲ ಹಾರಿಜೆಂಟಲ್ ಲೈನು. ಓಕೆನಾ. ಸೊ ಅದರಿಂದ ನಮಗೆ ಮೇಯ್ನ್ಲಿ ಈ ಹೈಲೈಟರು, ಈ ಬ್ರಷ್ ಯೂಸ್ ಮಾಡಿದಾಗ, ಇಲ್ಲ ಹೈಲೈಟರ್ ಯೂಸ್ ಮಾಡಿದಾಗ ಈ ಕರ್ಸರ್ ಪಕ್ಕದಲ್ಲೇ ಇರಬೇಕಾಗತ್ತೆ. ಸೊ ದಟ್ ನಾನು ಅದ್ರ ಪಕ್ಕದಲ್ಲೇ ಇಟ್ಬಿಡ್ತೀನಿ, ಇಲ್ಲಿ ಇಟ್ಕೋಬೇಕು. ಸೊ ಅವಾಗ ಏನಾಗುತ್ತೆ ಅಂದರೆ ಬ್ರಷ್ ಅಥವಾ ಹೈಲೈಟರ್ನ ಯೂಸ್ ಮಾಡಿದಾಗ ನನಗೆ ಕರ್ಸರ್ ಇಮಿಡಿಯೇಟ್ ನಾನು ಚೂಸ್ ಮಾಡಿದಾಗ ನನಗೆ ಯಾವುದೇ ತರಹದ ಇಶ್ಯೂಸ್ ಆಗಲ್ಲ, ಅಂದರೆ ನಾನು ಮತ್ತೆ ಕಂಟಿನ್ಯೂಷನ್ ಆಗಲ್ಲ ನನ್ನ ಡ್ರಾಯಿಂಗು. ಸೊ ಅದಿರಲಿ, ಅದೆಲ್ಲ ಅಷ್ಟು ಇಂಪಾರ್ಟೆಂಟ್ ಇಲ್ಲ ಆ್ಯಕ್ಚುಲಿ ರೆಗ್ಯುಲರ್ ಯೂಸ್ ಮಾಡೋಕ್ಕೆ. ಮೇಯ್ನ್ ಇಂಪಾರ್ಟೆಂಟ್ ಬಂದು ಟ್ರೆಂಡ್ ಲೈನು. ಟ್ರೆಂಡ್ ಲೈನ್ ಏನಕ್ಕೆ ಯೂಸ್ ಮಾಡ್ತೀವಿ ನಾನು ತೋರಿಸ್ಕೊಡ್ತೀನಿ ನೋಡಿ, ಯಾವ ಬೇಸ್ ಮೇಲೆ ನಾವು ಟ್ರೆಂಡ್ ಲೈನ್ನ ಯೂಸ್ ಮಾಡ್ತೀವಿ, ಯಾವುದಕ್ಕೋಸ್ಕರ ಅಂತ ಹೇಳ್ಬಿಟ್ಟು. ಈಗ ಮೇಯ್ನ್ಲಿ ನಾವು ಡೇ ಟು ಡೇ ಟ್ರೇಡಿಂಗಲ್ಲಿ, ಓಕೆನಾ, ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ಲು ಇವತ್ತು ಇದು ವೆರಾಂಡ್ ಅನ್ನೋ ಸ್ಟಾಕ್ ಬಂತು. ಓಕೆನಾ. ಸೊ ಈ ಸ್ಟಾಕ್ನ ಟ್ರೆಂಡ್ ಲೈನ್ ನಾನು ಯೂಸ್ ಮಾಡಲೇಬೇಕಂತೇನಿಲ್ಲ, ಬಟ್ ಯೂಸ್ ಮಾಡಿದ್ರೆ ಯಾವ ಥರ ಮಾಡ್ತೀವಿ ಅನ್ನೋದಕ್ಕೆ ಎಕ್ಸಾಂಪಲ್ ತೋರಿಸ್ತೀನಿ. ಲೆಟ್ಸ್ ಸೇ ಇಲ್ಲೇ ತಗೊಳ್ತೀನಿ. ಸೊ ಫಸ್ಟ್ ನಾವೇನು ಮಾಡ್ತೀವಿ, ಆ ಸ್ಟಾಕ್ನ ಹೈಯೆಸ್ಟ್ ಪಾಯಿಂಟ್ ಮಾರ್ಕ್ ಮಾಡ್ಕೊತೀವಿ. ಲೆಟ್ಸ್ ಸೇ ಈ ಹೈಯೆಸ್ಟ್ ಪಾಯಿಂಟ್ನ ಮಾರ್ಕ್ ಮಾಡೋಕ್ಕೆ ನಮಗೆ ಅಲರ್ಟ್ ಎಕ್ಸಾಕ್ಟ್ಲಿ ರೆಡ್ ಕ್ಯಾಂಡಲ್ ಬಂದಿತ್ತು. ಸೊ ಈ ಹೈಯೆಸ್ಟ್ ಕ್ಯಾಂಡಲ್, ಈ ಕ್ಯಾಂಡಲ್ ಹೈನ ಮಾರ್ಕ್ ಮಾಡ್ಕೊತೀವಿ ನಾವು. ಓಕೆನಾ. ಹೈನ ಮಾರ್ಕ್ ಮಾಡೋಕ್ಕೆ ನಮ್ಮ ಹತ್ರ 3 ಟೂಲ್ ಇದೆ. ಒಂದು ಟ್ರೆಂಡ್ ಲೈನ್ ಮುಖಾಂತರ ಹೈನ ಮಾರ್ಕ್ ಮಾಡ್ಕೋಬೋದು, ಎರಡನೇದು ಬಂದು ಹಾರಿಜೆಂಟಲ್ ಲೈನ್ ಮುಖಾಂತರ ಕ್ಯಾಂಡಲ್ ಹೈನ ಮಾರ್ಕ್ ಮಾಡ್ಕೋಬೋದು, ಇಲ್ಲ ಮೂರನೇದು ಬಂದು ಹಾರಿಜೆಂಟಲ್ ರೇ ಅಂತ ಕರಿತೀವಿ, ಹಾರಿಜೆಂಟಲ್ ರೇ ಮುಖಾಂತರ ಆ ಹೈನ ಮಾರ್ಕ್ ಮಾಡ್ಕೋಬೋದು. ಸೊ ಈ 3 ನಾನು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಈ ಒಂದು ಹೈನ ಮಾರ್ಕ್ ಮಾಡ್ಕೊಳ್ಳೋಕ್ಕೆ. ಬೇಸಿಕಲಿ ಟ್ರೆಂಡ್ ಲೈನ್ಸ್ ಪರ್ಪಸ್ ಬೇರೆ ಇದೆ. ಟ್ರೆಂಡ್ ಲೈನ್ಸ್ನ ಬೇಸಿಕಲಿ ಏನಂತಂದರೆ ಒಂದು ಪ್ರೈಸ್ ಆ್ಯಕ್ಷನ್ ಪಾಯಿಂಟಿಂದ ಇನ್ನೊಂದು ಪ್ರೈಸ್ ಆ್ಯಕ್ಷನ್ ಪಾಯಿಂಟ್ಗೆ ಕನೆಕ್ಟ್ ಮಾಡೋದಕ್ಕೆ ಟ್ರೆಂಡ್ ಲೈನ್ನ ಯೂಸ್ ಮಾಡ್ತಾರೆ. ಬೇಸಿಕಲಿ ಟ್ರೆಂಡ್ ಲೈನ್ ಅಂದಾಗ ನಿಮಗೆ ಈ ಥರ ಇರುತ್ತೆ, ನೀವು ಸುಮಾರು ಜನ ಚಾರ್ಟ್ಸ್ ನೋಡಿದಾಗ ಈ ಥರ ಹಿಂಗೊಂದು ಡ್ರಾ ಮಾಡಿರ್ತಾರೆ, ಇನ್ನು ಕೆಲವರು ನೋಡಿ ಹಿಂಗೆ ಡ್ರಾ ಮಾಡಿರ್ತಾರೆ, ಇನ್ನು ಕೆಲವರು
ಏನೋ ರೆಕ್ಟ್ಯಾಂಗಲ್ ಡ್ರಾ ಮಾಡಿರ್ತಾರೆ. ಇನ್ನೊಂದು ಕೂಡಲಿ ಸುಮಾರು ಟೆಕ್ನಿಕಲ್ ಈಗ ನೀವು ನೋಡ್ತಿರಲ್ವಾ, ಡಬಲ್ ಟಾಪ್, ಡಬಲ್ ಬಾಟಮ್, ಟ್ರಿಪಲ್ ಟಾಪ್, ಟ್ರಿಪಲ್ ಬಾಟಮ್, ಫ್ಲಾಗ್, ಪೆನೆಟ್, ಸೈಮೆಟ್ರಿಕಲ್ ಟ್ರಯಾಂಗಲ್, ಅಸೆಂಡಿಂಗ್ ಡಿಸೆಂಡಿಂಗ್ ಟ್ರಯಾಂಗಲ್, ಕಪ್ ಅಂಡ್ ಹ್ಯಾಂಡಲ್. ಸೊ ಈ ಥರ ಮಾಡುವಾಗ ಏನು ಮಾಡ್ತಾರೆ, ಸುಮಾರು ಜನ ಏನೇನೋ ತೋರಿಸ್ಕೊಡ್ತಾರೆ. ಲೆಟ್ಸೆ ಇಲ್ಲಿ ಏನೋ ಈ ಥರ ಸೈಮೆಟ್ರಿಕಲ್ ಟ್ರಯಾಂಗಲ್ ಇದೆ, ಈ ಸೈಮೆಟ್ರಿಕಲ್ ಟ್ರಯಾಂಗಲ್ ಬ್ರೇಕ್ಔಟ್ ಆದರೆ ಅಪ್ ಹೋಗುತ್ತೆ, ಬ್ರೇಕ್ ಡೌನ್ ಆದರೆ ಡೌನ್ ಹೋಗ್ಬಿಡುತ್ತೆ. ಈ ಸೈಮೆಟ್ರಿಕಲ್ ಕ್ಯಾಂಡಲ್ ಹೈಯೆಸ್ಟ್ ಇಂದ ಲೋಯೆಸ್ಟ್ ಪಾಯಿಂಟ್ ಈ ಡಿಸ್ಟೆನ್ಸ್ ನೀವು ಟಾರ್ಗೆಟ್ ಆಗಿ ಇಟ್ಕೊಳ್ಳಿ. ಸೊ ಈ ತರ ಏನಾಗತ್ತೆ ಅಂದ್ರೆ ಸುಮಾರು ಜನ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಕಾನ್ಸೆಪ್ಟ್ ಅಲ್ಲಿ ಟ್ರೆಂಡ್ ಲೈನ್ಸ್ ನ ಯೂಸ್ ಮಾಡ್ಕೊಂತಾರೆ. ಸೊ ಯಾರನ್ನೂ ತಪ್ಪಂತ ಹೇಳ್ತಾ ಇಲ್ಲ, ಓಕೆನಾ. ಬಟ್ ಅವ್ ಯಾವ್ದು ವರ್ಕ್ ಆಗಲ್ಲ ರಿಯಲ್ ಮಾರ್ಕೆಟ್ ಅಲ್ಲಿ ಬಂದಾಗ. ಯಾವ ಹೆಡ್ ಅಂಡ್ ಶೋಲ್ಡರ್ ವರ್ಕ್ ಆಗಲ್ಲ, ಯಾವ ಕಪ್ ಅಂಡ್ ಹ್ಯಾಂಡಲ್ ವರ್ಕ್ ಆಗಲ್ಲ. ಮೆಜಾರಿಟಿ ಆಫ್ ದ ಟೈಮ್ಸು ಅದಕ್ಕೆ ರಿವರ್ಸೇ ಹೋಗ್ತಾ ಇರತ್ತೆ. ಕಪ್ ಅಂಡ್ ಹ್ಯಾಂಡಲ್ ಸಂಹವ್ ಓಕೆ ಚೆನ್ನಾಗಿ ವರ್ಕ್ ಆಗುತ್ತೆ, ಡಬಲ್ ಬಾಟಮ್ ಸಂಹವ್ ಓಕೆ ಚೆನ್ನಾಗಿ ವರ್ಕ್ ಆಗುತ್ತೆ. ರಿಮೈನಿಂಗ್ ಅದರ್ ಟ್ರೆಡಿಷನಲ್ ಟೆಕ್ನಿಕಲ್ ಅನಾಲಿಸಿಸ್ ಪ್ಯಾಟರ್ನ್ಸ್ ಏನಿದೆ ಅವೆಲ್ಲ ಡೆಡ್ ಸಿಲೆಬಸ್, ಅವೆ ವರ್ಕ್ ಆಗಲ್ಲ. ಬಟ್ ಈ ರೈಸಿಂಗ್ ವೆಜ್ಜು, ಫಾಲಿಂಗ್ ವೆಜ್ಜು ಇವೆಲ್ಲ ಡ್ರಾ ಮಾಡಬೇಕಂದ್ರೆ ಬೇಸಿಕಲಿ ಟ್ರೆಂಡ್ ಲೈನ್ಸ್ನ ಯೂಸ್ ಮಾಡ್ತಾರೆ, ಓಕೆನಾ. ಸೊ ರೈಸಿಂಗ್ ವೆಜ್ ಅಂದರೆ ನಿಮ್ಗೆ ಗೊತ್ತಲ್ವ, ಈಗ ಫಾರ್ ಎಕ್ಸಾಂಪಲ್ಲು ಈ ಥರ ಇದು ಬಂದು ರೈಸಿಂಗ್ ವೆಜ್ಜು, ಓಕೆನಾ. ಸೊ ಈ ಥರ ಇರುತ್ತೆ ರೈಸಿಂಗ್ ವೆಜ್, ಈ ಥರ ಡ್ರಾ ಮಾಡ್ಕೊತಾರೆ. ಅವಾಗ ಏನು ಮಾಡ್ತಾರೆ, ಇಲ್ಲಿ ಬಾಟಮಿಂದ ಡಾಟ್ಸ್ನ ಕನೆಕ್ಟ್ ಆಗೋಕ್ಕೆ ಮತ್ತು ಈ ಟಾಪಿಂದ ಡಾಟ್ಸ್ನ ಕನೆಕ್ಟ್ ಆಗೋಕ್ಕೆ ಟ್ರೆಂಡ್ ಲೈನ್ಸ್ನ ಯೂಸ್ ಮಾಡ್ತಾರೆ, ಓಕೆನಾ. ಸೊ ಇದು ಬೇಸಿಕಲಿ ಟ್ರೆಂಡ್ ಲೈನ್ಸ್ ಪರ್ಪಸ್. ಇದು ಈ ಥರ ಟ್ರೆಂಡ್ ಲೈನ್ಸ್ನ ಡ್ರಾ ಮಾಡ್ಕೊಳ್ಳೋದು. ಇದರಲ್ಲಿ ನಿಮಗೆ ಮೇಯ್ನ್ಲಿ ನಾವು ಯೂಸ್ ಮಾಡೋದು ಯಾವುದಕ್ಕೆ ಅಂದರೆ ಆ ಕ್ಯಾಂಡಲ್ ಹೈಯೆಸ್ಟ್ ಅಂದರೆ ನಮ್ಗೆ ಅಲರ್ಟ್ ಬರುತ್ತಲ್ವ, ಆ ಕ್ಯಾಂಡಲ್ ಹೈಯೆಸ್ಟ್ ಪಾಯಿಂಟ್ನ ನಾವು ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಟ್ರೆಂಡ್ ಲೈನ್ನ ಯೂಸ್ ಮಾಡ್ತೀವಿ, ಒಂದು ಪರ್ಪಸ್ಸು. ಎರಡನೇ ಪರ್ಪಸ್ ಬಂದು ABC ಎಲಿಟ್ ವೇವ್ನ ಐಡೆಂಟಿಫೈ ಮಾಡೋಕ್ಕೆ, ಇಲ್ಲಾಂದರೆ SMC ಕಾನ್ಸೆಪ್ಟ್ಸ್ನ ಐಡೆಂಟಿಫೈ ಮಾಡೋಕ್ಕೆ. ನಾನು ನಿಮ್ಗೆ ಹೇಳ್ಕೊಟ್ಟಿದ್ದಲ್ವ SMC ಕಾನ್ಸೆಪ್ಟ್ಸ್ ಯಾವ ಥರ ನಾವು ಲೆವೆಲ್ 3ನಲ್ಲಿ ಇದೆ, ಚೆಕ್ ಮಾಡ್ಕೊಳ್ಳಿ. SMCನ ನಾವು ಹೇಗೆ ಯೂಸ್ ಮಾಡ್ತೀವಿ, ಲೆಟ್ಸೆ ನನಗೆ ಇಲ್ಲೊಂದು ಹೈಯೆಸ್ಟ್ ಕ್ಯಾಂಡಲ್ ಇತ್ತು, ಪ್ರೈಸ್ ಏನಾಗ್ತಿದೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿ. ಪ್ರೈಸು ಎಕ್ಸಾಕ್ಟ್ಲಿ ನೋಡಿ ಇಲ್ಲಿಂದ ಇಲ್ಲಿ ತನಕ ಮೇಲೆ ಬಂತ, ಇಲ್ಲೊಂದು ರಿಜೆಕ್ಷನ್ ಸಿಕ್ತು, ಆ ರಿಜೆಕ್ಷನ್ ಪ್ರಾಪರ್ ಆಗಿಲ್ಲ. ಒಂದು ಒಳ್ಳೆ ಸ್ಟಾಕ್ ಹೋಗ್ತಾನೆ, ಲಾರ್ಜ್ ಕ್ಯಾಪ್ ಮಂಡ್ಯ ಸ್ಟಾಕ್ ಹೋಗ್ತಾನೆ. ಈಗ ನಾವು ಟ್ರೆಂಡ್ ಲೈನ್ಸ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಲೆಟ್ಸೆ ಫಾರ್ ಎಕ್ಸಾಂಪಲ್ ನೀವು ಅಬ್ಸರ್ವ್ ಮಾಡಿ, ನಮಗೆ ಪ್ರೈಸ್ ಬಂದು ಇಲ್ಲಿಂದ ಇಲ್ಲಿ ತನಕ ಮೇಲೆ ಬಂದಿದೆ, ಅದನ್ನು ಯಾವುದ್ರ ಮುಖಾಂತರ ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ, ಟ್ರೆಂಡ್ ಲೈನ್ ಮುಖಾಂತರ ಪ್ರೈಸ್ ಇಲ್ಲಿಂದ ಇಲ್ಲಿಗೆ ಬಂದಿದೆ ಅಂತ ನಾನು ಡ್ರಾ ಮಾಡ್ತಾ ಇದ್ದೀನಿ. ಮತ್ತು ಪ್ರೈಸ್ ಇಲ್ಲಿಂದ ಇಲ್ಲಿಗೆ ಕರೆಕ್ಷನ್ ಬಂದಿದೆ, ಅಗೇನ್ ಯಾವುದ್ರ ಮುಖಾಂತರ ನಾನು ಅದನ್ನು ಡ್ರಾ ಮಾಡ್ತಾ ಇದ್ದೀನಿ, ಟ್ರೆಂಡ್ ಲೈನ್ ಮುಖಾಂತರ ಇಲ್ಲಿಂದ ಇಲ್ಲಿಗೆ ಬಂದಿದೆ ಅಂತ ನಾನು ಹೇಳ್ತಾ ಇದ್ದೀನಿ, ಕರೆಕ್ಟ್ ಅಲ್ವಾ. ಮತ್ತೆ ನೋಡಿ ಈ ಹೈನ ಇಲ್ಲಿ ಬ್ರೇಕ್ಔಟ್ ಆಗಿದೆ, ಈ ಹೈನ ಈ ಗ್ರೀನ್ ಕ್ಯಾಂಡಲ್ ಬ್ರೇಕ್ಔಟ್ ಆಗಿದೆ, ಅದನ್ನು ಯಾವುದ್ರ ಮುಖಾಂತರ ಅಗೇನ್ ಟ್ರೆಂಡ್ ಲೈನ್ ಮುಖಾಂತರನೇ ರೆಪ್ರೆಸೆಂಟ್ ಮಾಡ್ತಾ ಇರೋದು. ಸೊ ಟ್ರೆಂಡ್ ಲೈನ್ ಅನ್ನೋದು ನಮಗೆ ಈ ಥರ ಬ್ರೇಕ್ಔಟ್ ಮತ್ತು ಇಲ್ಲಿಂದ ಇಲ್ಲಿ ಮೇಲೆ ಹೋಗಿದೆ ಅನ್ನೋದನ್ನು ಅಗೇನ್ ಟ್ರೆಂಡ್ ಲೈನ್ ಮುಖಾಂತರನೇ ನಾವು ಡ್ರಾ ಮಾಡೋದು. ಮತ್ತು ಇದರಲ್ಲಿ ಲೆಟ್ಸೆ ಈ ಕ್ಯಾಂಡ್ಲು ಇದು ನನಗೆ ಪ್ರೀವಿಯಸ್ ಕ್ಯಾಂಡಲ್ ಹೈನ ಬ್ರೇಕ್ಔಟ್ ಮಾಡಿದೆಯಲ್ವಾ, ಅದು ಬೇಸಿಕಲಿ ನಾವು SMC ಪ್ರಕಾರ ಹೋದರೆ BOS ಬ್ರೇಕಪ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ಈಗ ಆ ಬ್ರೇಕಪ್ ಸ್ಟ್ರಕ್ಚರು ಆ ಸೆಂಟ್ರಲ್ ಎಕ್ಸಾಕ್ಟ್ಲಿ BOS ಅಂತ ಬಂತಲ್ವಾ. ಸೊ ಇದ್ರೂ ನಾನು ಯಾವ ಬೇಸ್ ಮೇಲೆ ಡ್ರಾ ಮಾಡಿದೆ, ಟ್ರೆಂಡ್ ಲೈನ್ ಬೇಸ್ ಮೇಲೆನೆ. ಅದಕ್ಕೆ ಏನಂತ ಹೇಳಿದ್ರೆ ಟ್ರೆಂಡ್ ಲೈನ್ ಬಂದು ಎಸೆನ್ಷಿಯಲ್ ಟೂಲ್, ಇದು ಪ್ರತಿಯೊಬ್ಬರಿಗೂ ಪ್ರತಿದಿನ ನಾವು ಯೂಸ್ ಮಾಡುವಂತಹ ಟೂಲ್ ಇದು, ಓಕೆನಾ. ಸೊ ಇದಕ್ಕೆ ನಾವು ಟ್ರೆಂಡ್ ಲೈನ್ಸ್ನ ತುಂಬ ಇಂಪಾರ್ಟೆನ್ಸ್ ಕೊಡ್ತೇವೆ. ನೆಕ್ಸ್ಟು ಹಂಗೆ ನೀವು ನೋಡ್ತಾ ಹೋಗೋದಾದರೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಲೆಟ್ಸೆ ನಮಗೆ ಪುಲ್ ಬ್ಯಾಕ್ಸ್ ಅಂತ ಬರುತ್ತಲ್ವ, ಹೈಯೆಸ್ಟ್ ಕ್ಯಾಂಡಲ್ ಲೋ ಶುಡ್ ಬಿ ಟೇಕನ್ ಔಟ್ ಅಂತ ಹೇಳಿದ್ದೀನಿ ಪುಲ್ ಬ್ಯಾಕ್ಸಲ್ಲಿ SMC ಕಾನ್ಸೆಪ್ಟ್ಸ್ನ ಹೇಳ್ಕೊಡುವಾಗ. ಸೊ ಹೈಯೆಸ್ಟ್ ಕ್ಯಾಂಡಲ್ ಲೋ ಶುಡ್ ಬಿ ಟೇಕನ್ ಔಟ್. ಅದು ಹೇಗೆ ಹೈಯೆಸ್ಟ್ ಕ್ಯಾಂಡಲ್ ಲೋ ಟೇಕನ್ ಔಟ್ ಆಗುತ್ತಂದರೆ, ಇಲ್ಲಿ ಅಬ್ಸರ್ವ್ ಮಾಡಿ, ಪ್ರೈಸ್ ಲೆಟ್ಸೆ ಇಲ್ಲಿಂದ ಇಲ್ಲಿ ತನಕ ಬಂತು, ಓಕೆನಾ. ಇಲ್ಲಿಂದ ಇಲ್ಲಿ ತನಕ ಬಂದಮೇಲೆ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ತುಂಬ ನಾನು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಈಗ ಪ್ರೈಸ್ ಏನಾಗಿದೆ, ಈ ಪ್ರೀವಿಯಸ್ ಸ್ವಿಂಗ್ ಹೈ ಏನಿತ್ತು ಆ ಹೈನ ಬ್ರೇಕ್ಔಟ್ ಮಾಡ್ದ, ಕರೆಕ್ಟಾ. ಯಾವ ಕ್ಯಾಂಡಲ್ ಬ್ರೇಕ್ಔಟ್ ಮಾಡ್ದ, ಈ ಗ್ರೀನ್ ಕ್ಯಾಂಡಲ್ ಬ್ರೇಕ್ಔಟ್ ಮಾಡ್ದ. ಆ ಗ್ರೀನ್ ಕ್ಯಾಂಡಲ್ ಹೈ ಇಲ್ಲಿ ನೋಡಿ ಇಲ್ಲಿ ಬ್ರೇಕ್ಔಟ್ ಆಗಿದೆ ನೋಡಿ. ಸೊ ಇವಾಗ ಹೈಯೆಸ್ಟ್ ಕ್ಯಾಂಡಲ್ ಯಾವುದು, ಅದರ ನೆಕ್ಸ್ಟ್ ಗ್ರೀನ್ ಕ್ಯಾಂಡಲು. ಈ ಹೈಯೆಸ್ಟ್ ಕ್ಯಾಂಡಲು ಲೋ ಟೇಕನ್ ಔಟ್ ಆಗಬೇಕು. ಲೋ ಟೇಕನ್ ಔಟ್ ಎಲ್ಲಾಗಿದೆ, ಆ ಹೈಯೆಸ್ಟ್ ಕ್ಯಾಂಡಲ್ ಲೋ ಟೇಕನ್ ಔಟ್ ಆಗಿರೋದು ಈ ರೆಡ್ ಕ್ಯಾಂಡಲ್, ನೆಕ್ಸ್ಟ್ ರೆಡ್ ಕ್ಯಾಂಡಲ್ಲಿ. ಸೊ ನಾನು ಇದನ್ನೆಲ್ಲ ಯಾವುದ್ರ ಬೇಸ್ ಮೇಲೆ ಯಾವುದ್ರ ಮುಖಾಂತರ ರೆಪ್ರೆಸೆಂಟ್ ಮಾಡ್ತಿದ್ದೀನಿ. ಸೊ ಪ್ರೈಸು ಇಲ್ಲಿಂದ ಇಲ್ಲಿ ತನಕ ಮೇಲೆ ಹೋಗಿರೋದು ಟ್ರೆಂಡ್ ಲೈನೇ ಹೇಳ್ತಾ ಇದೆ, ಟ್ರೆಂಡ್ ಲೈನ್ ಮುಖಾಂತರ. ಅಲ್ಲಿಂದ ಇಲ್ಲಿ ಪುಲ್ ಬ್ಯಾಕ್ ಬಂದಿದೆ ಅಂತಲೂ ಟ್ರೆಂಡ್ ಲೈನೇ ಹೇಳ್ತಿದೆ, ಅದ್ರ ಮುಖಾಂತರ ಡ್ರಾ ಮಾಡ್ತಿದ್ದೀವಿ. ಆ್ಯಂಡ್ ಅಲ್ಲಿಂದ ಮತ್ತೆ ಮೇಲೆ ಹೋಗಿದೆ, ಇಲ್ಲಿ ಫಸ್ಟ್ ಬೈಯಿಂಗ್ ಕ್ಯಾಂಡಲ್ ಯಾವ್ದಿರುತ್ತೋ ಅದು ನಮ್ಮ ಬೈಯಿಂಗ್ ಸೈಡ್ ಟ್ರೇಡ್ ಆಗಿರುತ್ತೆ ಆ್ಯಸ್ ಪರ್ ದಿ SMC ಪುಲ್ ಬ್ಯಾಕ್ ಸ್ಟ್ರಾಟಜಿ ಪ್ರಕಾರ, ಕರೆಕ್ಟ್ ಅಲ್ವಾ. ಸೊ ಈ ಥರ ಪ್ರತಿಯೊಂದಕ್ಕೂ SMCನಲ್ಲಿ ಆಲ್ಮೋಸ್ಟ್ ಟ್ರೆಂಡ್ ಲೈನ್ನ ಒಂದು ಇಂಪಾರ್ಟೆನ್ಸ್ ಬಂದು
ಎವ್ರಿ ಟೈಮ್ ಇರುತ್ತೆ. ನಾರ್ಮಲ್ ಆಗಿ ನಾವು ಟ್ರೇಡ್ ಮಾಡೋವಾಗೂ ಸಹ ನಾವು ಏನೇ ಒಂದು ಏನೋ ಟ್ರೆಂಡ್‌ನ ಡ್ರಾ ಮಾಡಬೇಕು ಅಂತಂದ್ರೆ ಟ್ರೆಂಡ್ ಲೈನ್ ಮುಖಾಂತರನೇ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇದೀಗ ನಮಗೆ ಟ್ರೆಂಡ್ ಲೈನ್ ಅಂದ್ರೆ ಏನು ಅಂತ ಅರ್ಥ ಆಯ್ತು. ನೆಕ್ಸ್ಟ್ ಹಾರಿಜಾಂಟಲ್ ಲೈನು. ಈ ಹಾರಿಜಾಂಟಲ್ ಲೈನ್‌ನ ಏನಕ್ಕೆ ಯೂಸ್ ಮಾಡ್ತೀವಿ? ಸಿ ಈಗ ಹೈಯೆಸ್ಟ್ ಪಾಯಿಂಟ್, ಲೋಯೆಸ್ಟ್ ಪಾಯಿಂಟ್‌ನ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಹಾರಿಜಾಂಟಲ್ ಲೈನ್‌ನ ಯೂಸ್ ಮಾಡ್ತೀವಿ. ಕ್ಲಾರಿಟಿಯಾಗಿ ಇದ್ದೋಗುತ್ತೆ. ಲೆಟ್ಸ್ ಸೇ ನನಗೆ ಇದು ಹೈಯೆಸ್ಟ್ ಪಾಯಿಂಟ್, ಇಲ್ಲಿಂದ ಪ್ರೈಸ್ ಬಿದ್ದೋಗಿದೆ. ಸೊ ಈಗ ನಾನು ಈ ಹೈಯೆಸ್ಟ್ ಪಾಯಿಂಟ್ ಇಲ್ಲಿ ಮಾರ್ಕ್ ಮಾಡಿದ್ಮೇಲೆ ಹಾರಿಜಾಂಟಲ್ ಲೈನು. ಸೊ ಈಗ ನನ್ನ ಕರೆಂಟ್ ಮಾರ್ಕೆಟ್ ಪ್ರೈಸ್ ಕ್ಯಾಂಡಲ್ ಯಾವುದು? ನಾನು ಮಾರ್ಕ್ ಮಾಡಿರೋ ಕ್ಯಾಂಡಲ್ ಯಾವುದು? ಎಕ್ಸಾಕ್ಟ್ಲಿ ಇಲ್ಲಿರೋ ರೆಡ್ ಕ್ಯಾಂಡಲ್. ಈ ಕ್ಯಾಂಡಲ್ ಬಂದು ನನ್ನ ಹಾರಿಜಾಂಟಲ್ ಕ್ಯಾಂಡಲ್. ಓಕೆನಾ? ಸೊ ಈಗ ಇಲ್ಲಿ ಇಲ್ಲಿಗೆ ಹೋದ್ಮೇಲೆ ಯಾಕೆ ರಿಜೆಕ್ಟ್ ಆಯ್ತು ಪ್ರೈಸು? ಕ್ವಶನ್ ಏನಂತಂದರೆ ಇಲ್ಲಿಂದನೇ ಯಾಕೆ ಪ್ರೈಸ್ ರಿಜೆಕ್ಟ್ ಆಯಿತು? ಪಾಸ್ಟಲ್ಲಿ ಇಲ್ಲೇನಾದರೂ ಸಮಥಿಂಗ್ ರೆಸಿಸ್ಟೆನ್ಸ್ ಇತ್ತಾ, ಸಪೋರ್ಟ್ ಇತ್ತಾ ಅಂತ ನಾವು ಇಲ್ಲಿ ಹಿಂದಿನ ಡಾಟಾವು ಚೆಕ್ ಮಾಡ್ಕೋಬೋದು. ಸೊ ಅವಾಗ ನಮಗೆ ಏನು ಹಾರಿಜಾಂಟಲ್ ಲೈನು ಹೆಲ್ಪ್ ಮಾಡುತ್ತೆ. ಪಾಸ್ಟಲ್ಲಿ ಅದೇ ಪ್ರೈಸಲ್ಲಿ ಏನಾದರೂ ಪ್ರೈಸ್ ಆಕ್ಟಿವಿಟಿ ರಿಜೆಕ್ಷನ್ ನಡೆದಿದೆಯಾ ಅಂತ ಚೆಕ್ ಮಾಡೋಕ್ಕೆ. ಸೊ ಹಾರಿಜಾಂಟಲ್ ಲೈನಲ್ಲಿ ನಿಮಗಿರೋ ಅಡ್ವಾಂಟೇಜ್ ಏನಂತಂದರೆ, ಒಂದು ಸರಿ ನೀವು ಈ ಲೈನ್ನ ಡ್ರಾ ಮಾಡಿಬಿಟ್ರೆ ಹಾರಿಜಾಂಟಲ್ ಲೈನ್ನ, ಅದರ ಹಿಂದಿನ ಎಲ್ಲಿ ತನಕ ಚಾರ್ಟ್ ಅಪ್ ಇದೆಯೋ ಅಲ್ಲಿ ತನಕ, ಮತ್ತು ಫಾರ್ವರ್ಡ್ ಎಲ್ಲಿ ತನಕ ಚಾರ್ಟ್ ಅಪ್ಡೇಟ್ ಆಗುತ್ತೋ ಅಲ್ಲಿ ತನಕ ಇದು ಪರ್ಮನೆಂಟಾಗಿ ಅಲ್ಲಿ ಬಂದುಬಿಡುತ್ತೆ ಲೈನು. ಮತ್ತೆ ನೀವು ಬೇಕಾದ್ರೆ ಡಿಲೀಟ್ ಮಾಡ್ಕೋಬೋದು. ಬಟ್ ಒಂದ್ಸರಿ ನೀವು ಹಾರಿಜಾಂಟಲ್ ಲೈನ್ನ ಪೇಸ್ಟ್ ಮಾಡಿದಿರ ಅಂತಂದರೆ ಫಾರ್ವರ್ಡ್ ಡಾಟಾಗೆ ಬ್ಯಾಕ್ವರ್ಡ್ ಡಾಟಾಗೆ ಎರಡಕ್ಕೂ ಡ್ರಾ ಆಗೋಗುತ್ತೆ. ಸೊ ನೀವು ಇವತ್ತು ಡ್ರಾ ಮಾಡಿರೋ ಲೈನು ನಾಳೆ ನೋಡಿದ್ರು ಹಂಗೆ ಇರುತ್ತೆ, ನಾಳಿದ್ದು ನೋಡಿದ್ರು ಹಂಗೆ ಇರುತ್ತೆ, 1 ವೀಕ್ 1 ಇಯರ್ ಬಿಟ್ಕೊಂಡು ನೋಡಿದ್ರು ಆ ಲೈನ್ ಹಂಗೆ ಇರುತ್ತೆ. ಓಕೆನಾ? ಸೊ ನಿಮ್ಗೆ ಬೇಕಾದಾಗ ಅದನ್ನ ರಿಮೂವ್ ಮಾಡ್ಕೋಬೋದು. ಮತ್ತು ಇವತ್ತು ಇನ್ನೊಂದು ಏನಕ್ಕೆ ನೋಡ್ತಾರೆ ಅಂದರೆ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸು. ಓಕೆನಾ? ಸೊ ಸುಮಾರು ಜನ ಸಪೋರ್ಟೆಡ್ ಮತ್ತು ರೆಸಿಸ್ಟೆನ್ಸ್ನ ಡ್ರಾ ಮಾಡ್ಕೊತಾರಲ್ವ. ಸೊ ಅದಕ್ಕೆ ಈ ಹಾರಿಜಾಂಟಲ್ ಲೈನ್ಸು ರೆಪ್ರೆಸೆಂಟ್ ಆಗುತ್ತೆ. ನೆಕ್ಸ್ಟ್ ಬಂದು ಹಾರಿಜಾಂಟಲ್ ರೇ ಅಂತ ಕರಿತೀವಿ. ಇಲ್ಲಿದೆ ಅಲ್ವಾ ಇದು. ನನಗೆ ಬ್ಯಾಕ್ವರ್ಡ್ ಡೇಟಾ ಬೇಡ, ಫಾರ್ವರ್ಡ್ ಡಾಟಾ ಮಾತ್ರ ಬೇಕು ಅಂದಾಗ ಇದು ಹಾರಿಜಾಂಟಲ್ ರೇನ ಯೂಸ್ ಮಾಡ್ತೀವಿ ಇಲ್ಲಿ. ಸೊ ಹಾರಿಜಾಂಟಲ್ ರೇನ ಯೂಸ್ ಮಾಡಿಕೊಂಡು ಆ ಲೈನ್ನ ಡ್ರಾ ಮಾಡಿದಾಗ ನಮಗೆ ಕರೆಂಟ್ ಕ್ಯಾಂಡಲಿಂದ ಫಾರ್ವರ್ಡ್ ಡಾಟಾಗೆ ಲೈನ್ ಡ್ರಾ ಆಗುತ್ತೆ, ಬ್ಯಾಕ್ವರ್ಡ್ ಡಾಟಾಗೆ ಲೈನ್ ಡ್ರಾ ಆಗಲ್ಲ. ಓಕೆನಾ? ಸೊ ಅದುವಾಗ ಪ್ರೀವಿಯಸ್ ಡಾಟಾದ ಏನು ನಾಯ್ಸ್ ಇರುತ್ತೆ, ಪ್ರೀವಿಯಸ್ ಬ್ಯಾಕ್ವರ್ಡ್ ಡಾಟಾ ನಾಯ್ಸ್ ಏನಿರುತ್ತೆ ಅದು ನಮಗೇನು ಕಾಣಿಸಲ್ಲ. ಫಾರ್ವರ್ಡ್ ಡಾಟಾಗೆ ಮಾತ್ರ ನಾವು ಆ ಪರ್ಟಿಕ್ಯುಲರ್ ಪಾಯಿಂಟಿಂದ ಫಾರ್ವರ್ಡ್ ಡಾಟಾಗೆ ಮಾತ್ರ ಚೆಕ್ ಮಾಡ್ಕೋಬೋದು. ಸೊ ಅದು ಬಂದು ಹಾರಿಜಾಂಟಲ್ ರೇ. ಮತ್ತು ವರ್ಟಿಕಲ್ ಲೈನು. ನೆಕ್ಸ್ಟ್ ಬಂದು ವರ್ಟಿಕಲ್ ಲೈನು. ಇದು ಏನಕ್ಕೆ ಯೂಸ್ ಮಾಡ್ತೀವಿ ವರ್ಟಿಕಲ್ ಲೈನ್ನ ಅರ್ಥ ಮಾಡ್ಕೊಳ್ಳಿ. ಸೊ ವರ್ಟಿಕಲ್ ಲೈನ್ ಬಂದು ಬೇಸಿಕಲಿ ನಮಗೆ ಯೂಸ್ ಆಗೋದು ಏನಕ್ಕೆ ಅಂತಂದರೆ, ನಾವು ಒಂದು ಪರ್ಟಿಕ್ಯುಲರ್ ಕ್ಯಾಂಡಲ್ನ ಮಾರ್ಕ್ ಮಾಡೋಕ್ಕೆ. ಫಾರ್ ಎಕ್ಸಾಂಪಲ್ಲು ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀವಲ್ವಾ. ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಾವು ಆ ಕ್ಯಾಂಡಲ್ನ ಹೆಂಗೆ ಮಾರ್ಕ್ ಮಾಡ್ತೀವಿ? ವರ್ಟಿಕಲ್ ಲೈನ್ ಮುಖಾಂತರ. ಈಗ ಲೆಟ್ಸೆ ನನಗೆ ಈ ಮಹೀಂದ್ರ ಆ್ಯಂಡ್ ಮಹೀಂದ್ರ ಅನ್ನೋ ಸ್ಟಾಕು ಬಿದ್ದೋಗಿದೆ. ಎಲ್ಲಿಂದ ಬಿದ್ದಿದೆ? ಈ ಕ್ಯಾಂಡಲಿಂದ ಬಿದ್ದಿದೆ. ಬಟ್ ಈ ಕ್ಯಾಂಡಲ್ನ ನಾನು ಪ್ರಾಪರಾಗಿ ಹೆಂಗೆ ಮಾರ್ಕ್ ಮಾಡೋದು? ಅದಕ್ಕೆ ನಾವೇನು ಮಾಡ್ತೀವಿ? ವರ್ಟಿಕಲ್ ಲೈನ್ನ ಯೂಸ್ ಮಾಡ್ತೀವಿ. ವರ್ಟಿಕಲ್ ಲೈನ್ ನಥಿಂಗ್ ಬಟ್ ಪಾರ್ಟಿಷನರ್ ಇದು. ಓಕೆನಾ? ಇಲ್ಲಿ ನೋಡಿ, ಇಲ್ಲೊಂದು ವರ್ಟಿಕಲ್ ಲೈನ್ ಆ್ಯಡ್ ಮಾಡ್ತೀನಿ. ಸೊ ಈಗ ಇದೇನು ಹೇಳುತ್ತಂದರೆ, ಇಲ್ಲಿ ನೋಡಿ, ಈಗ ನನಗೆ ಮತ್ತೆ ಇಲ್ಲೊಂದು ಲೈನ್ ಆ್ಯಡ್ ಮಾಡ್ತೀನಿ ವರ್ಟಿಕಲ್ ಲೈನ್ನ. ಸೊ ಇದೇನು ಹೇಳ್ತಾ ಇದೆ ಅಂದರೆ, ಈ ಎಂಟೈರ್ ಈ ಪಾರ್ಟ್ ಏನಿದೆ ಇದು ಬುಲ್ ರನ್ ಇದು. ಓಕೆನಾ? ಇದು ಡಿವೈಡ್ ಮಾಡಿಬಿಡ್ತಾ ಇದೆ ಟ್ರೆಂಡ್ನ. ಈ ಎಂಟೈರ್ ಝೋನ್ ಬಂದು ಬುಲ್ ರನ್ನು, ಇದು ಬಂದು ಬೇರ್ ಇದು. ಓಕೆನಾ? ಬೇರ್ ಕಂಟ್ರೋಲು. ಸೊ ನನಗೆ ಹೆಂಗೆ ಗೊತ್ತಾಗ್ತಾ ಇದೆ ಇದು ಬೈಯಿಂಗ್ ಸೆಂಟಿಮೆಂಟು, ಈ ಕಡೆ ರೈಟಲ್ಲಿರೋ ಸೆಲ್ಲಿಂಗ್ ಸೆಂಟಿಮೆಂಟ್ ಅಂತ ಹೇಳ್ಬಿಟ್ಟು ನಾನು ವರ್ಟಿಕಲ್ ಲೈನ್ ಮುಖಾಂತರ ಅದನ್ನ ಡಿವೈಡ್ ಮಾಡಿಕೊಂಡಾಗ, ಎರಡನ್ನೂ ಸಪ್ರೇಟಾಗಿ ಮಾಡಿಕೊಂಡಾಗ ನನ್ನ ವಿಸಿಬಿಲಿಟಿ ಅಂದರೆ ನಾನು ನೋಡೋ ವಿಧಾನ ಇನ್ನೂ ಕ್ಲಾರಿಟಿ ಇರುತ್ತೆ. ನನಗೆ ಆ ಒಂದು ಸ್ಟಾಕ್ನ ನೋಡೋ ವಿಧಾನ ಇನ್ನೂ ಕ್ಲಿಯರಾಗಿ, ಇನ್ನೂ ಕ್ಲೀನ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ನಾವು ಆ ಚಾರ್ಟ್ಸ್ನ ನೋಡ್ಬೋದು ಈ ಥರ ಮಾಡಿಕೊಂಡಾಗ. ಅದಕ್ಕೆ ನಮಗೆ ಈ ಅಟ್ಲೀಸ್ಟ್ ಬೇಸಿಕ್ ನಾಲೆಜ್ ಇರಬೇಕು, ಈ ಟೂಲ್ಸ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಈಗ ಇದು ನಮಗೆ ವರ್ಟಿಕಲ್ ಲೈನ್ಗಿರುವಂಥ ಇಂಪಾರ್ಟೆನ್ಸು. ಅದೇನು ಫಾರ್ ಎಕ್ಸಾಂಪಲ್ ನಾವು ಒಂದೊಂದ್ಸರಿ ಏನಾಗುತ್ತೆ ಅಂದರೆ, ಇಲ್ಲಿ ನೋಡಿ, ಎಲ್ಲರೂ ಎಕ್ಸ್ಪ್ಲೈನ್ ಮಾಡೋವಾಗ ಎಲ್ಲ ಸಮಥಿಂಗ್ ಏನಾದರೂ ಚಾರ್ಟ್ಸ್ನ ತೋರಿಸೋವಾಗ ಯಾವುದೋ ಒಂದು ಕ್ಯಾಂಡಲ್ ಇರುತ್ತೆ. ಇಲ್ಲಿ ನೋಡಿ, ಬಾಟಮಲ್ಲಿ ಇಲ್ಲೊಂದು ಕ್ಯಾಂಡಲ್ ಇದೆ ಅಂದರೆ ಯಾವ ಕ್ಯಾಂಡಲ್ನ ನೋಡೋದು? ಕರೆಕ್ಟ್ ಅಲ್ವಾ? ಆ ಕ್ಯಾಂಡಲ್ನ ಮಾರ್ಕ್ ಮಾಡಿದಾಗ ಇಲ್ಲಿಂದ ಸ್ಟಾಕ್ ಮೇಲೆ ಹೋಗಿದೆ ಅಂದಾಗ ಜನರಿಗೆ ಗೊತ್ತಾಗುತ್ತೆ. ಈಗ ನೋಡಿ, ನಾನು ಈ ಕ್ಯಾಂಡಲ್ನ ಮಾರ್ಕ್ ಮಾಡಿದೆ, ಇಲ್ಲಿ ನೋಡಿ ವರ್ಟಿಕಲ್ ಲೈನ್ ಕರೆಕ್ಟಾಗಿ ಬಂದ ಕ್ಯಾಂಡಲ್ ಪ್ಲೇಸ್ ಆಗೋಯ್ತಾ. ಸೊ ಇಲ್ಲಿಂದ ಸ್ಟಾಕ್ ಬೌನ್ಸ್ ಆಗಿದೆ ಅಂದರೆ ಅವಾಗ ಗೊತ್ತಾಗುತ್ತೆ, ಓ ಕರೆಕ್ಟ್, ಇಲ್ಲಿ ಈ ಕ್ಯಾಂಡಲ್ ಬಗ್ಗೆ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಆ ಕ್ಯಾಂಡಲ್ಗೆ ವರ್ಟಿಕಲ್ ಲೈನ್ನ ಮಾರ್ಕ್ ಮಾಡಿಕೊಂಡಾಗ ಅದು ಕರೆಕ್ಟಾಗಿ ಹೋಗಿ ಪಿನ್ ಪಾಯಿಂಟ್ ಆ ಕ್ಯಾಂಡಲ್ಗೆ ಮಾರ್ಕ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಎಲಿಟ್ ವೇವ್ಸು, ಫಿಬೊನಾಕಿ ರಿಟ್ರೇಸ್ಮೆಂಟು. ಈ ಫಿಬೊನಾಕಿ ರಿಟ್ರೇಸ್ಮೆಂಟ್ ಅನ್ನೋದು ಯಾರಿಗೆ ಅಂತಂದರೆ,
ಯಾರೆಲ್ಲ ಪ್ರೈಸ್ ಆಕ್ಷನ್ ರಿಟ್ರೇಸ್ಮೆಂಟ್ ಬೆಲೆ ಟ್ರೇಡ್ ಮಾಡ್ತಾರಲ್ವಾ, ಸೊ ಅವ್ರು ತುಂಬ ಇಂಪಾರ್ಟೆಂಟು. ನಾವು ಫಿಬೊನಾಕಿ ರಿಟ್ರೇಸ್ಮೆಂಟ್ನ ಫಸ್ಟ್ ನಾನು ಇದನ್ನು ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. 80% ರಿಟ್ರೇಸ್ಮೆಂಟಲ್ಲಿ ಹೇಗೆ ಟ್ರೇಡ್ ಮಾಡೋದಂತ ಸ್ವಿಂಗ್ ಟ್ರೇಡಿಂಗ್ ಸ್ಟ್ರಾಟಜಿ ಒಂದು 2-3 ವೀಕ್ಸ್ ಬ್ಯಾಕು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಯಾರಿಗೆಲ್ಲ ಆ ಒಂದು ಸ್ಟ್ರಾಟಜಿ ಲಿಂಕ್ ಬೇಕಂದರೆ ನೀವು ಜಸ್ಟ್ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಸ್ವಿಂಗ್ ಟ್ರೇಡಿಂಗ್ ಲಿಂಕ್ದು ನಾನು ಕಳಿಸ್ಕೊಡ್ತೀನಿ. ಯಾರಿಗೆಲ್ಲ ಹೊಸಬರು ರೀಸೆಂಟಾಗಿ ಜಾಯಿನ್ ಆಗಿದ್ರೆ ಅವ್ರಿಗೆ ನಾನು ಅದ್ರ ಲಿಂಕ್ ಕೊಡ್ತೀನಿ, ಓಕೆನಾ. ಹಳಬ್ರು ಯಾರೆಲ್ಲ ಆಲ್ರೆಡಿ ನೋಡಿದ್ರೆ ಸ್ವಿಂಗ್ ಟ್ರೇಡಿಂಗ್ ಅಂದ್ರೆ ನಿಮ್ಗೆ ಗೊತ್ತಲ್ವಾ, 500 ಕೋಟಿ ಟರ್ನ್ ಓವರ್ ಬಂದು 3 to 5 ಡೇಸ್ ಒಳಗಡೆ ಆ ಸ್ಟಾಕ್ ರಿಟ್ರೇಸ್ಮೆಂಟ್ ಬಂದಾಗ 80% ರಿಟ್ರೇಸ್ಮೆಂಟ್, ಅದಕ್ಕೆ ನಾವು ಈ ಒಂದು ಫಿಬೊನಾಕಿ ರಿಟ್ರೇಸ್ಮೆಂಟ್ನ ಯೂಸ್ ಮಾಡ್ತೀವಿ. ಸುಮಾರು ಜನಕ್ಕೆ ನಿಮ್ಗೆ ಇದು ಗೊತ್ತು. ಯಾವುದೇ ಒಂದು ಸ್ಟಾಕು ಮೇಲೆ ಹೋದಾಗ 80% ರಿಟ್ರೇಸ್ಮೆಂಟ್ ಬಂದಾಗ ಕರೆಕ್ಷನ್ಗೆ ಅಲ್ಲಿ ನಾವು ಎಂಟ್ರಿ ತಗೊಂಡು 100% ಬಿಲೋನಲ್ಲಿ ನಾವು SLನ ಇಡ್ತೀವಿ. ಸೊ ಈ ಥರ ನಮಗೆ ಫಿಬೊನಾಕಿ ರಿಟ್ರೇಸ್ಮೆಂಟ್ ಟೂಲು, ಅದ್ರ ಬಗ್ಗೆ ಏನು ಆಸ್ ಆಫ್ ನಾವು ರೆಗ್ಯುಲರ್ ಆಗಿ ನಮ್ಮ ಶಾರ್ಟ್ ಸೆಲ್ಲಿಂಗಲ್ಲಿ ಜಾಸ್ತಿ ಇಂಪಾರ್ಟೆನ್ಸ್ ಇಲ್ಲ, ಸ್ವಿಂಗ್ ಟ್ರೇಡಿಂಗ್ ಮಾತ್ರ ಇಂಪಾರ್ಟೆನ್ಸ್ ಇದೆ ಅಷ್ಟೇ. ನೆಕ್ಸ್ಟು 1 2 3 4 5 ಮತ್ತು ABC. 1 2 3 4 5 ಅಂದರೆ ನಿಮಗೆ ನೀವೆಲ್ಲರೂ ಕೇಳಿರ್ತೀರ ಎಲಿಟ್ ವೇವ್ ಅಂತ ಹೇಳ್ಬಿಟ್ಟು, ಅಟ್ಲೀಸ್ಟ್ ಹೆಸರಾದರೂ ಕೇಳಿರ್ತೀರ ಎಲಿಟ್ ವೇವ್ಸ್ ಅಂತ ಹೇಳ್ಬಿಟ್ಟು. ಎಲಿಟ್ ವೇವ್ಸಲ್ಲಿ ಏನಾಗುತ್ತೆ ಅಂದರೆ 1 2 3 4 5 ಅಂತ 5 ವೇವ್ಸ್ ಬರುತ್ತೆ, ಓಕೆನಾ. ಸೊ ಇದು 1 ಬಂದು ಸ್ವಲ್ಪ ಲಾಂಗ್ ಇರುತ್ತೆ, ಆ್ಯಂಡ್ 2 ಬಂದು ಶಾರ್ಪ್ ಇರುತ್ತೆ, 3 ಬಂದು ತುಂಬ ದೊಡ್ಡದಾಗಿರುತ್ತೆ, 4 ಬಂದು ಅಗೈನ್ ಒಂಚೂರು ಲಾಂಗ್ ಇರುತ್ತೆ, ಆ್ಯಂಡ್ 5th ಬಂದು ಚಿಕ್ಕದಾಗಿರುತ್ತೆ. ಸೊ ಈ ಥರ ಇರುತ್ತೆ ಎಲಿಟ್ ವೇವ್, ಓಕೆನಾ. ಸೊ ರಿಯಲ್ ಆಗಿ ಈ ಥರ ಇರುತ್ತೆ ಎಲಿಟ್ ವೇವ್. ಸೊ ಫಸ್ಟ್ ವೇವ್ ಬಂದು ಸ್ಮಾರ್ಟ್ ಮನಿ ಇನ್ಸ್ಟಿಟ್ಯೂಷನ್ಸ್ ಎಂಟ್ರಿ ಝೋನ್ ಅಂತ ಕರಿತೀವಿ. ಸೆಕೆಂಡ್ ವೇವ್ ಬಂದು ಇಂಪಲ್ಸಿವ್ ಕರೆಕ್ಷನ್ನು. ಥರ್ಡ್ ವೇವ್ ಬಂದು ಬಿಗ್ ಅಪ್ ಮೂವ್ ಅಥವಾ ಇಂಪಲ್ಸಿವ್ ಅಪ್ ಟ್ರೆಂಡ್ ಅಂತ ಕರಿತೀವಿ. ಫೋರ್ತ್ ವೇವ್ ಬಂದು ಕನ್ಸಾಲ್ಟೇಷನ್ ಕರೆಕ್ಷನ್ನು. ಫಿಫ್ತ್ ವೇವ್ ಬಂದು ಮೈನರ್ ಟ್ರೆಂಡ್ ಅಥವಾ ಸ್ಮಾಲ್ ಅಪ್ ಟ್ರೆಂಡ್ ಅಂತ ಕರಿತೀವಿ. ಈ ಥರ ಒಂದು ನಮಗೆ ಎಲಿಟ್ ವೇವ್ 1 2 3 4 5 ಅಂತ ಕ್ರಿಯೇಟ್ ಆಗುತ್ತೆ. ಈ 1 2 3 4 5 ಆ್ಯಕ್ಚುಲಿ ಹೇಳಬೇಕಂದ್ರೆ ನಾವು ಯೂಸ್ ಮಾಡಲ್ಲ. ನಮ್ಮ ಸ್ಟೂಡೆಂಟ್ಸ್ ನಾವು ಇದೀವಿ ಕಮ್ಯುನಿಟಿ, ನಮ್ಮಲ್ಲಿ ನಾವು ಈ 1 2 3 4 5 ಯೂಸ್ ಮಾಡಲ್ಲ. ಇಫ್ ಇನ್ ಕೇಸ್ ಮಾಡಿದ್ರೆ ನಾನು ನಿಮ್ಮೆಲ್ಲರ ಅಕೌಂಟಲ್ಲೂ ಒಂದು ಸ್ಕ್ಯಾನರ್ನ ಕ್ರಿಯೇಟ್ ಮಾಡಿ ಕೊಟ್ಟಿದ್ದೀನಿ. ಯಾವುದಂದರೆ W3 ಅಂತ ಇರುತ್ತೆ ನೋಡಿ ನಿಮ್ಮ ಅಕೌಂಟಲ್ಲಿ, W3 ಅಥವಾ ವೇವ್ 3 ಅಂತ ಅದಕ್ಕೆ ಹೆಸರು ಕೊಟ್ಟಿರ್ತೀನಿ. ಆ ಒಂದು ಇದು ಬಂದು ಎಕ್ಸಾಕ್ಟ್ಲಿ ಈ ವೇವ್ 3ನ ಟಾರ್ಗೆಟ್ ಮಾಡೋಕ್ಕೆ ನಾನು ಈ ಒಂದು ಸ್ಕ್ಯಾನರ್ನ ಬಿಲ್ಡ್ ಮಾಡೋದು ನಿಮ್ಮ ಅಕೌಂಟಲ್ಲಿ. ಬಟ್ ಅದು BTSಟಿಗೆ ಬಿಲ್ಡ್ ಮಾಡಿದ್ದೀನಿ. ಇವತ್ತು ಬೈ ಮಾಡಿ ನಾಳೆ ಎಕ್ಸಿಟ್ ಆಗೋ ಥರ. ಲೆಟ್ಸ್ ಈ ವೇವ್ 3 ಹೆಂಗಿರುತ್ತೆ ಅಂದರೆ, ಇವತ್ತು ಇಲ್ಲಿ ವೇವ್ 2 ಹೈ ಬ್ರೇಕ್ಔಟ್ ಕೊಟ್ಟಿರ್ತಾನೆ. ವೇವ್ 2 ಹೈ ಬ್ರೇಕ್ಔಟ್ ಕೊಟ್ಟಾಗ ಈ ವೇವ್ 3 ಇರುತ್ತಲ್ವ, ಈ ವೇವ್ 3ನ ಟಾರ್ಗೆಟ್ ಮಾಡೋಕ್ಕೆ ಕೊಟ್ಟಿರೋದೇ ನಿಮ್ಮ W3 ಸ್ಕ್ಯಾನರ್. ನಿಮ್ಮ ಅಕೌಂಟಲ್ಲಿ ಪ್ರತಿಯೊಬ್ಬರ ಅಕೌಂಟಲ್ಲಿ ಇದೆ, ಚೆಕ್ ಮಾಡಿ. ಸೊ W3 ಅಂದರೆ ನಥಿಂಗ್ ಬಟ್ಟೆ ಈ ಎಂಟೈರ್ ವೇವ್ 3ನ ಕ್ಯಾಪ್ಚರ್ ಮಾಡೋಕ್ಕೆ. ಇದಕ್ಕೊಂದಷ್ಟು ಡೀಪ್ ನಾಲೆಡ್ಜ್ ಇದೆ. ಏನಂತಂದರೆ, ಈ ಫಸ್ಟ್ ವೇವ್ ಏನಿರುತ್ತೆ ಅಂದರೆ ಅಕ್ಯುಮುಲೇಷನ್ ಇದ್ದು ಸ್ಮಾಲ್ ನಿಧಾನಕ್ಕೆ ಈ ಥರ ಮೇಲೆ ಬಂದಿರುತ್ತೆ. ಯಾಕೆ ಅಂತಂದರೆ ಸ್ಟಾಕ್ ಬಾಟಮಲ್ಲಿರೋದ್ರಿಂದ ಇನ್ಸ್ಟಿಟ್ಯೂಷನ್ಸು ಒಂದೇ ದಿನ ಹೋಗ್ಬಿಟ್ಟು 100 ಕೋಟಿ ರೂಪಾಯಿ ನನ್ನ ಹತ್ರ ದುಡ್ಡಿದೆ, 100 ಕೋಟಿ ರೂಪಾಯಿ ಶೇರ್ ಕೊಡು ಅಂದರೆ ಯಾರೂ ಸೆಲ್ ಮಾಡಲ್ಲ. ಅವ್ರಿಗೆ ಒಂದಷ್ಟು ಟೈಮ್ ಪೀರಿಯಡ್ ಬೇಕಾಗುತ್ತೆ, 1 ತಿಂಗಳು 2 ತಿಂಗಳು ಆ ಥರ ಟೈಮ್ ಪೀರಿಯಡ್ ಬೇಕಾಗುತ್ತೆ. ಸೊ ದಟ್ ಅವರು ಆ 100 ಕೋಟಿನ ದಿನಕ್ಕೆ ಒಂದು 5 ಕೋಟಿ 10 ಕೋಟಿ 5 ಕೋಟಿ 10 ಕೋಟಿ ಕಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ರೀಟೇಲರ್ಸ್ ಕಡೆಯಿಂದ. ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ, ನಿಧಾನಕ್ಕೆ ಸ್ಟಾಕ್ನ ಅಕ್ಯುಮುಲೇಟ್ ಮಾಡ್ತಾ ಮಾಡ್ತಾ ಮೇಲೆ ತಗೊಂಬರ್ತಾರೆ. ಅದು ಬಂದು ವೇವ್ 1 ಅಂತ ಕರಿತೀವಿ. ಬಾಟಮಲ್ಲಿ ಸ್ಮಾರ್ಟ್ ಮನಿ ಅನ್ನೋವಂತಹ ಬಿಗ್ ಇನ್ಸ್ಟಿಟ್ಯೂಷನ್ ಪೀಪಲ್ ಎಂಟ್ರಿ ಆಗ್ತಾ ಇರೋದು. ಅದಾದಮೇಲೆ ವೇವ್ 2 ಬಂದು ಇಂಪಲ್ಸಿವ್ ಕರೆಕ್ಷನ್. ಯಾಕಂದರೆ ಇದು ಆಲ್ರೆಡಿ ಎಂಟ್ರಿ ಮುಗಿದೋಗಿದೆ, ಇನ್ನು ಡೀಪ್ ಹೋಗೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಇಮ್ಮಿಡಿಯೇಟಾಗಿ ಒಂದು 5-6 ದಿನ ರಿಟ್ರೇಸ್ಮೆಂಟ್ ಕೊಡ್ತಾರೆ. ಅದಾದಮೇಲೆ ಸಡನ್ನಾಗಿ ಪ್ರೈಸಲ್ಲಿ ಬೌನ್ಸ್ ಆಗೋಕ್ಕೆ ಶುರುವಾಗುತ್ತೆ. ಯಾಕೆ ಈ ಒಂದು ವೇವ್ 3 ಈಸ್ ನೆಸೆಸರಿ ಅಥವಾ ಇಂಪಾರ್ಟೆಂಟ್ ಅಂತ ನೀವು ಕೇಳೋದಾದರೆ, ನೋಡಿ ಈಗ ಇಲ್ಲಿ ಬಿಗ್ ಮನಿ ಎಂಟರ್ ಆಗಿದೆ. ಈ ಝೋನಲ್ಲಿ ವೇವ್ 1ಅಲ್ಲಿ ಬಿಗ್ ಮನಿ ಎಂಟರ್ ಆಗಿದೆ. ಸೊ ಬಿಗ್ ಮನಿ ಎಂಟರ್ ಆದಮೇಲೆ ಅವ್ರಿಗೆ ಎಕ್ಸಿಟ್ ಯಾವಾಗ ಸಿಗುತ್ತೆ? ಸ್ಟಾಕ್ ಮೇಲೆ ಹೋದ್ಮೇಲೆ ತಾನೇ ಎಕ್ಸಿಟ್ ಆಗೋಕ್ಕೆ ಶುರುವಾಗುತ್ತೆ. ಸಿಂಪಲ್ ಲಾಜಿಕ್ಕು. ಇಲ್ಲೊಂದು 100 CR ಅವ್ರ ಎಂಟ್ರಿ ಆದರೆ 100 CR ಇಲ್ಲೇ ಎಕ್ಸಿಟ್ ಆಗೋಕ್ಕಾಗಲ್ಲ ಅಲ್ವಾ? ಯಾಕಂತಂದರೆ ಅವ್ರು ಬೈಯಿಂಗ್ ಮಾಡಿರೋ ಪ್ರೈಸಲ್ಲೇ ಅವರೇ ಎಕ್ಸಿಟ್ ಆಗೋಕ್ಕಾಗಲ್ಲ. ಅವರು ಪ್ರಾಫಿಟ್ ಬೇಕು ಅಂತಂದರೆ ಆ ಸ್ಟಾಕ್ನ ಮೇಲೆ ತಗೊಂಡೋಗ್ಬೇಕು. ಆ ಮೇಲೆ ತಗೊಂಡೋದಾಗ ಬರುವಂತಹ ಒಂದು ಅಂದರೆ ಜನ ಅಟ್ರ್ಯಾಕ್ಟ್ ಆಗಬೇಕು. ಏನಿದೆ ಸ್ಟಾಕ್ ಈ ಥರ ರ್ಯಾಲಿ ಆಗ್ತಾಯಿದೆ, ಬಿಗ್ ಮೂವ್ ಬರ್ತಿದೆ, ಬ್ರೇಕ್ಔಟ್ ಕೊಡ್ತಾ ಇದೆ, ವಾಲ್ಯೂಮ್ಸ್ ಆ್ಯಡ್ ಆಗ್ತಿದೆ ಅಂತ ಜನರು ಅಟ್ರ್ಯಾಕ್ಟ್ ಆಗಬೇಕು. ಆ ಅಟ್ರ್ಯಾಕ್ಟ್ ಆಗೋ ಮೂಮೆಂಟಮ್ಮೇ ಇಂಪಲ್ಸಿವ್ ಮೂಮೆಂಟಮ್ ಅಂತ ಕರಿತೀವಿ. ಅದು ಬಂದು ವೇವ್ 3 ಅಂತ ಕರಿತೀವಿ. ವೇವ್ 3 ಬರುತ್ತೆ. ಅದಾದಮೇಲೆ ಫೋರ್ತ್ ವೇವ್ ಇರುತ್ತಲ್ಲ, ಫೋರ್ತ್ ವೇವ್ ಬಂದು ಕನ್ಸಾಲ್ಟೇಷನ್ ಇರುತ್ತೆ. ಈ ಥರ ಕನ್ಸಾಲ್ಟೇಟ್ ಆಗಿ ಕರೆಕ್ಷನ್ ಬಂದು ಮತ್ತೆ ಮೇಲೆ ಹೋಗೋಕ್ಕೆ ಶುರುವಾಗುತ್ತೆ ಸ್ಲೈಟಾಗಿ. ಸೊ ಇದೆಲ್ಲ ನೋಡಿದಾಗ ಏನಾಗುತ್ತೆ, ಜನ ಬಂದು ವೇವ್ 4ಅಲ್ಲಿ ಮತ್ತು ವೇವ್ 5ಅಲ್ಲಿ ಪಬ್ಲಿಕ್ ಎಂಟರ್ ಆಗ್ತಾರೆ. ಯಾವಾಗ ಪಬ್ಲಿಕ್ ಎಂಟರ್ ಆಗುತ್ತೋ ಆವಾಗ ಇಲ್ಲಿ ಪ್ರೈಮರಿ ಯಾರು ಎಂಟರ್ ಆಗಿರ್ತಾರಲ್ವ ಅವ್ರಿಗೆ ಇಲ್ಲಿ ಎಕ್ಸಿಟ್ ಸಿಗುತ್ತೆ. ಸೊ ದಟ್ ಇಸ್ ನಥಿಂಗ್ ಬಟ್ ಎಲಿಟ್ ವೇವ್ 3 ಅಂತ ಕಾನ್ಸೆಪ್ಟ್ ಅಂತ ಕರಿತೀವಿ. ಇದನ್ನು ಡ್ರಾ ಮಾಡ್ಕೊಳ್ಳೋಕ್ಕೆ ಇವತ್ತು ನಾವು ವೇವ್ 3 ಡಿಸ್ಕಸ್ ಮಾಡ್ತಿಲ್ಲ, ಜಸ್ಟ್ ಆ ಟೂಲ್ನ, ಓಕೆನಾ. ಸೊ ಈ ಟೂಲ್ ಏನಿದೆ 1 2 3 4 5 ಎಲಿಟ್ ವೇವ್ 3,
ಅದನ್ನ ಹೇಗೆ ಡ್ರಾ ಮಾಡೋದು ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ ನಾನು ನಿಮಗೆ ಎಲ್ಲಾದರೂ ಒಂದು ಹತ್ರ ವೇವ್ 3ನ ಡ್ರಾ ಮಾಡಿ ತೋರಿಸ್ಬಿಡ್ತೀನಿ, ಓಕೆನಾ, ಸೊ ದಟ್ ನಿಮ್ಗೆ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ಲೆಟ್ಸ್ ಸೇ ನಮ್ಮ ಹತ್ರ ಸುಮಾರು ಎಕ್ಸಾಂಪಲ್ಸ್ ಇದೆ ಪಾಸ್ಟಲ್ಲಿ ನಾನು ಮಾಡಿರೋ ಟ್ರೇಡ್ಸ್ ವೇವ್ 3 ಬೇಸ್ ಮೇಲೆ. ಲೆಟ್ಸ್ ಸೇ ನಾನು ಟಾಟಾ ಇನ್ವೆಸ್ಟ್ ಅಂತ ತಗೊತೀನಿ, ಓಕೆನಾ. ಸೊ ಟಾಟಾ ಇನ್ವೆಸ್ಟ್ ತಗೊಂಡಾಗ ನೋಡಿ ನಮಗೆ ವೇವ್ 3 ಹೇಗೆ ಬಂದಿತ್ತು ಅಂತ ತೋರಿಸ್ಕೊಡ್ತೀನಿ ನೋಡಿ. ಎಕ್ಸಾಕ್ಟ್ಲಿ ಹಾಂ, ಈ ಥರ ಬಂದಿತ್ತು ನಮಗೆ. ಸೊ ನಾವು ಏನು ಮಾಡಿದ್ವಿ ಅಂದರೆ ಫಸ್ಟ್ ನಮಗೆ ವೇವ್ 3 ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಇದು ಬಾಟಮ್. ಇದು ಆ್ಯಕ್ಚುಲಿ ನಾನೇನು ಹೇಳಿದೆ, ಅಕ್ಯುಮುಲೇಷನ್ ಆಗ್ತಾ ಆಗ್ತಾ ಪ್ರೈಸ್ ಮೇಲೆ ಬರುತ್ತೆ ಅಂತ ಹೇಳಿದ್ನಲ್ವಾ. ಸೊ ಇದು ವೇವ್ 1, ವೇವ್ 2, ಇದು ಬಂದು ವೇವ್ 3, ವೇವ್ 4, ಇದೊಂದು ಸ್ಮಾಲ್ ವೇವ್ ಬರಬೇಕಿತ್ತು, ಇದು ಆಲ್ಮೋಸ್ಟ್ ನಿಯರ್ ಬಂದಿದ್ದೇನೆ, ಇದು ವೇವ್ 5. ಸೊ ಈ ಥರ ಬರುತ್ತೆ ನಮಗೆ, ಓಕೆನಾ, 1 2 3 4 5 ಅಂತ. ಎಷ್ಟೊಂದು ಸ್ಟಾಕ್ಸಲ್ಲಿ ನಾನು ಈ ಒಂದು ಟಾಟಾ ಇನ್ವೆಸ್ಟಲ್ಲಿ ಈ ಥರ್ಡ್ ವೇವ್ನ ನಾನು ಪಿನ್ ಪಾಯಿಂಟ್ ಅಕ್ಯುರೇಟಲ್ಲಿ ನಾನು ಐಡೆಂಟಿಫೈ ಮಾಡಿದ್ದೆ, ಇದು ಹಿಂಗೆ ಹೋಗುತ್ತೆ ಅಂತ. ಎಷ್ಟೊಂದು ಟ್ರೇಡ್ಸ್ ಇದೆ ಈ ಥರ. ಲೆಟ್ಸ್ ಸೇ ವಿಮ್ತಾ ಲ್ಯಾಬ್ಸು, ವಿಮ್ತಾ ಲ್ಯಾಬ್ಸು ಇದು ಅಷ್ಟೇ. ಲೆಟ್ಸ್ ಸೇ ವಿಮ್ತಾ ಲ್ಯಾಬ್ಸ್ನ ನೋಡಿ, ನಮ್ಮ ವೇವ್ 3 ಸ್ಕ್ಯಾನರಲ್ಲೇ ಇವೆಲ್ಲ ಐಡೆಂಟಿಫೈ ಏನೆಲ್ಲ ಕೊಟ್ಟಿದ್ದೀನಿ, ವೇವ್ 3 ಸ್ಕ್ಯಾನರಲ್ಲೇ ಬಂದಿರೋದು. ಲೆಟ್ಸ್ ಸೇ ವಿಮ್ತಾ ಲ್ಯಾಬ್ಸ್ನ ನೀವು ಚೆಕ್ ಮಾಡೋದಾದರೆ ಇಲ್ಲಿ ನೋಡಿ, ವಿಮ್ತಾ ಲ್ಯಾಬ್ಸು ಎಕ್ಸಾಕ್ಟ್ಲಿ ಈ ಬಾಟಮಿಂದ ಇಲ್ಲಿಂದ ವೇವ್ 1, ಅಥವಾ ವೇವ್ 1 ಯಾವತ್ತು ಸ್ಮಾರ್ಟ್ ಮನಿ ತುಂಬ ಅಕ್ಯುಮುಲೇಷನ್ ಜೊತೆ ಬರುತ್ತಲ್ವಾ. ಸೊ ನೀವು ವೇವ್ 1 ಬೇಕಾದ್ರೆ ಒಂದು ಸ್ವಲ್ಪ ಇಲ್ಲಿಂದನೂ ತಗೋಬೋದು, ಓಕೆನಾ. ಸೊ ಇಲ್ಲಿಂದ ಬೇಕಾದ್ರೆ ತಗೋಬೋದು, ಬಟ್ ಅದು ತುಂಬ ಜಾಸ್ತಿ ಡಾಟಾ ಇರೋದ್ರಿಂದ ಸೊ ನಮ್ಮ ಸ್ಕ್ಯಾನರ್ ಹೀಗೆ ಐಡೆಂಟಿಫೈ ಮಾಡಿತ್ತು ಅಂದರೆ ಇಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿ ಬಂದಮೇಲೆ ಈ ಕ್ಯಾಂಡ್ಲ್ ಇಲ್ಲಿ ಕಾಣಿಸ್ತಿದಿಲ್ವ ಗ್ರೀನ್ ಕ್ಯಾಂಡ್ಲ್, ಇಲ್ಲಿ ಐಡೆಂಟಿಫೈ ಮಾಡಿಬಿಡ್ತು ವಿಮ್ತಾ ಲ್ಯಾಬ್ಸ್ ಇನ್ ಮೇಲೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಮತ್ತೆ ಅಲ್ಲಿಂದ ಏನಾಯಿತು, ವೇವ್ 3, ವೇವ್ 4, ವೇವ್ 5 ಅಷ್ಟೇ ನೋಡಿ, ಇಷ್ಟೇ. ಈ ಥರ ಎಷ್ಟೊಂದು ಸ್ಟಾಕ್ಸ್ ಇದೆ ನಮ್ಮ ವೇವ್ 3 ಸ್ಕ್ಯಾನರು ಥರ್ಡ್ ವೇವ್ನ ಐಡೆಂಟಿಫೈ ಮಾಡಿರೋದು. ಎಷ್ಟೊಂದು ಸ್ಕ್ಯಾನ್ಸ್ ಇದೆ, ಎಷ್ಟೊಂದು ಸ್ಟಾಕ್ಸ್ ಇದೆ. ಸೊ ನೀವು ಬೇಕಾದ್ರೆ ಒಂದ್ಸರಿ ಹ್ಯಾಬಿಟ್ ಮಾಡ್ಕೊಳ್ಳಿ ಅದನ್ನು ರೆಗ್ಯುಲರ್ ಆಗಿ, ಅಥವಾ ಅಟ್ಲೀಸ್ಟ್ ಒನ್ಸ್ ಇನ್ ವೀಕೆಂಡಲ್ಲಿ ಚೆಕ್ ಮಾಡೋ ಥರ. ಸೊ ಇದು ಬಂದು 1 2 3 4 5 ಹೇಗೆ ನಾವು ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ನಿಮಗೆ ಈಗ ಅರ್ಥ ಆಯಿತು. ಮೇನ್ಲಿ ನೆಕ್ಸ್ಟ್ ಬಂದು ಎ ಬಿ ಸಿ. ಇಲ್ಲಿ ಎ ಬಿ ಸಿ ಅಂತಿದಿಲ್ಲ, ಇದು ಬಂದು ಡೌನ್ಗೆ ಎ ಬಿ ಸಿ, ಎ ಬಿ ಸಿ ಈ ಥರ ಇರುತ್ತೆ. ಸೊ ಎ ಬಿ ಸಿ ಅನ್ನೋದು ನೀವು ಸುಮಾರು ಜನ ಅಬ್ಸರ್ವ್ ಮಾಡಿದಿರೋ ಇಲ್ವೋ, ಯಾರೆಲ್ಲ ಏನು 1 ಮಂತ್ ಬ್ಯಾಕ್, ಆಲ್ಮೋಸ್ಟ್ 2-3 ವೀಕ್ಸ್ ಬ್ಯಾಕಿಂದ ಜಾಯಿನ್ ಆಗಿದ್ರ, ಲಾಸ್ಟ್ ಒಂದು 6 ಮಂತ್ಸಿಂದ ಯಾರೆಲ್ಲ ಜಾಯಿನ್ ಆಗಿದ್ರ, ನೀವು ಡೆಫಿನೆಟ್ಲಿ ಒಂದನ್ನು ಅಬ್ಸರ್ವ್ ಮಾಡಿರಲೇಬೇಕು ಅಟ್ ಎನಿ ಕಾಸ್ಟ್. ನೀವು ಅಕಸ್ಮಾತ್ ಅಬ್ಸರ್ವ್ ಮಾಡಿದರೆ ಹೇಳಿ ನನಗೀಗ, ನಾನು ನಿಮಗೆ ಕೆಲವು ಎಕ್ಸಾಂಪಲ್ಸ್ನ ತೋರಿಸ್ಕೊಡ್ತೀನಿ. ಲೆಟ್ಸ್ ಸೇ ಯಾವ್ದಾದ್ರು ಒಂದು ಸ್ಟಾಕ್ ಹೋಗೋಣ. ನಾವು ರೀಸೆಂಟಾಗಿ ನಮಗೆ ಬಂದಿರುವಂಥ ಸ್ಟಾಕ್ಸಲ್ಲೇ ಹೋಗ್ತೀನಿ. ಸೊ ಕೆಲವು ಸ್ಟಾಕ್ಸು CRAMC ಅಂತ ಸ್ಟಾಕ್ ಹೆಸರು, ಇದು ಯಾವಾಗ ಬಂದರೆ 22/7. ಸೊ ನಾನು CRAMCನ ಸ್ಟಾಕು 22/7 ಓಪನ್ ಮಾಡ್ತೀನಿ. ಸೊ ನನಗೊಂದು ಹೇಳಿ, ಇಲ್ಲಿ ನೀವು ಅಬ್ಸರ್ವ್ ಮಾಡಿ ವೇವ್ 3 ಹೆಂಗೆ ಬರುತ್ತೆ ಅಂದರೆ, ಸುಮಾರು ಜನ ಇದು ಅಬ್ಸರ್ವ್ ಮಾಡಿರ್ತೀರಾ ಮೇ ಬಿ ನೀವು, ಇಲ್ಲ ಕೆಲವರು ಇಲ್ಲೇನೋ ಸಮಥಿಂಗ್ ನಡೀತಾ ಇದೆ ಅಂತ ಕೆಲವ್ರಿಗೆ ಗೊತ್ತಿರುತ್ತೆ. ಇವಾಗ ನಾನು ತೋರಿಸ್ಕೊಡ್ತೀನಿ ನೋಡಿ. ನಮಗೆ ಅಲರ್ಟ್ ಬಂದಾಗ ಏನಾಗುತ್ತೆ ಗೊತ್ತಾ ನೋಡಿ, ಈ ಕ್ಯಾಂಡಲ್ಲಿ ಅರ್ಲಿ ಅಲರ್ಟ್ ಬರುತ್ತೆ, ಯಾವುದು ಗ್ರೀನ್ ಕ್ಯಾಂಡಲ್ಲಿ. ಅದಾದ್ಮೇಲೆ ನೆಕ್ಸ್ಟ್ ಕ್ಯಾಂಡಲ್ಲಿ ಮೇನ್ ಅಲರ್ಟ್ ಬರುತ್ತೆ, ಅದು ನೆಕ್ಸ್ಟ್ ರೆಡ್ ಕ್ಯಾಂಡಲ್ ಮೇನ್ ಅಲರ್ಟ್ ಬರುತ್ತೆ. ಮೇನ್ ಅಲರ್ಟ್ ಬಂದಮೇಲೆ ನಮ್ಮ ಎಂಟ್ರಿ ಪ್ರೈಸ್ ಎಲ್ಲಿದೆ, ಆ ಕ್ಯಾಂಡಲ್ ಕ್ಲೋಸಿಂಗಲ್ಲಿ ನಮ್ಮ ಎಂಟ್ರಿ ಪ್ರೈಸ್ ಇದೆ. ಅರ್ಥ ಮಾಡ್ಕೊಳ್ಳಿ, ಆ ಕ್ಲೋಸಿಂಗಲ್ಲಿ ನಾವು ಎಂಟ್ರಿನ ಪ್ಲೇಸ್ ಮಾಡ್ತೀವಿ. ಪ್ಲೇಸ್ ಮಾಡಿದ್ಮೇಲೆ ನೀವು ಅಬ್ಸರ್ವ್ ಮಾಡಿ, ಹೈಯೆಸ್ಟ್ ಪಾಯಿಂಟಿಂದ ಪ್ರೈಸ್ ಏನಾಗಿದೆ, ಹೈಯೆಸ್ಟ್ ಪಾಯಿಂಟಿಂದ ಇಲ್ಲಿ ನೋಡಿ, ಈ ಹೈಯೆಸ್ಟ್ ಪಾಯಿಂಟಿಂದ ಪ್ರೈಸ್ ಈ ಥರ ಡೌನ್ ಬಂದು ಲೋಯೆಸ್ಟ್ ಕ್ಯಾಂಡಲ್ ಹೈ ಟೇಕ್ಔಟ್ ಆಗಿರಬೇಕು. ಅರ್ಥ ಮಾಡ್ಕೊಳ್ಳಿ, ಲೋಯೆಸ್ಟ್ ಕ್ಯಾಂಡಲ್ ಯಾವುದು ನನಗೆ, ಲೋಯೆಸ್ಟ್ ಕ್ಯಾಂಡಲ್ ಬಂದು ಈ ಗ್ರೀನ್ ಡೋಜಿ, ಓಕೆನಾ, ಅದು ಬಂದು ಬಾಟಮ್, ಇದು ಬಂದು ಲೋಯೆಸ್ಟ್ ಕ್ಯಾಂಡಲ್, ಗ್ರೀನ್ ಡೋಜಿ ಬಂದು ಲೋಯೆಸ್ಟ್ ಕ್ಯಾಂಡಲ್. ಅದರ ಹೈ ಬ್ರೇಕ್ಔಟ್ ಆದಮೇಲೆ ಪುಲ್ ಬ್ಯಾಕ್ ಕನ್ಫರ್ಮೇಷನ್ ಆಯಿತು, ಬಾಟಮಿಂದ ಪುಲ್ ಬ್ಯಾಕ್ ಬರ್ತಾ ಇದೆ ಅಂತ ಅರ್ಥ. ಸೊ ಪುಲ್ ಬ್ಯಾಕ್ ಬಂದಮೇಲೆ ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿ ತನಕ ಪುಲ್ ಬ್ಯಾಕ್ ಬಂದಿದೆಯಲ್ವಾ, ಇಲ್ಲಿ ತನಕ ಪುಲ್ ಬ್ಯಾಕ್ ಬಂದಮೇಲೆ ಫಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಬರುತ್ತೆ ನೋಡಿ, ಅದು ಬಂದು ನಮಗೆ ವೇವ್ 3ಗೆ ಸಪೋರ್ಟ್ ಮಾಡುತ್ತೆ, ಸಾರಿ ಸಿ ವೇವ್ಗೆ ಸಪೋರ್ಟ್ ಮಾಡುತ್ತೆ. ಅದು ಹೇಗೆ ಅಂತಂದರೆ ಇಲ್ಲಿ ನೋಡಿ ತೋರಿಸ್ಕೊಡ್ತೀನಿ, ಇಲ್ಲಿ ಇದೆ ಅಲ್ವಾ. ಈಗ ನೋಡಿ, ಇಲ್ಲಿಂದ ಇಲ್ಲಿಗೆ ಎ ವೇವ್ ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ, ನಾನು ಮತ್ತೆ ಹೇಳ್ತಿದ್ದೀನಿ ನೋಡಿ, ತುಂಬ ಇಂಪಾರ್ಟೆಂಟು, ನೀವು ಸುಮಾರು ಜನ ಅಬ್ಸರ್ವ್ ಮಾಡಿರ್ತೀರ. ಎ ವೇವ್ ಹೇಗೆ ಬರ್ತಾ ಇದೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಹೈಯೆಸ್ಟ್ ಕ್ಯಾಂಡಲ್ ನಮ್ಮ ಸ್ಟ್ರಾಟಜಿನಲ್ಲಿ ಮಾತ್ರ ನಾನು ಹೇಳ್ತಿರೋದು ಎ ಬಿ ಸಿ, ಬೇರೆ ಸ್ಟ್ರಾಟಜಿಗಳ ನಾನು ಕಂಬೈನ್ ಮಾಡ್ತಾ ಇಲ್ಲ, ಓಕೆನಾ. ಸೊ ನಮ್ಮ ಸ್ಟ್ರಾಟಜಿನಲ್ಲಿ ಹೈಯೆಸ್ಟ್ ಕ್ಯಾಂಡಲ್ಲು ಲೋ ಶುಡ್ ಬಿ ಟೇಕಿನ್ ಔಟು, ಓಕೆನಾ. ಲೋ ಶುಡ್ ಬಿ ಟೇಕಿನ್ ಔಟ್ ಬಂದರೆ ನಮ್ಗೆ ಅಲರ್ಟ್ ಬಂದಾಗ ಹೈಯೆಸ್ಟ್ ಕ್ಯಾಂಡಲ್ ಲೋ ಟೇಕಿನ್ ಔಟ್ ಆದರೆ ಅಲ್ಲಿಂದ ಎ ವೇವ್ ಶುರುವಾಗಿದೆ ಅಂತ ಅರ್ಥ, ಓಕೆನಾ. ಇಲ್ಲಿಂದ ಹಿಡಿದು ಇಲ್ಲಿ ತನಕ ಎ ವೇವ್ ಬಂದಿದೆ. ಮತ್ತು ಲೋಯೆಸ್ಟ್ ಕ್ಯಾಂಡ್ಲು, ಕಮಾನ್ ಫಸ್ಟ್ ಈ RS ಅನ್ನು ಡಿಲೀಟ್ ಮಾಡಿಬಿಡ್ತೀನಿ, ಓಕೆ. ಸೊ ಎ ವೇವ್ ಹೇಗೆ ಶುರುವಾಗುತ್ತೆ ಅಂದರೆ, ಹೈಯೆಸ್ಟ್ ಕ್ಯಾಂಡ್ಲಿಂದ ಲೋಯೆಸ್ಟ್ ಪಾಯಿಂಟ್, ಇದು ಎ ವೇವ್.
ಮತ್ತೆ ಬಿ ವೇವ್ ಬರುತ್ತೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಲೋಯೆಸ್ಟ್ ಕ್ಯಾಂಡಲ್ ಹೈ ಶುಡ್ ಬಿ ಟೇಕಿನ್ ಔಟ್. ಕನ್ಫ್ಯೂಸ್ ಆಗಬೇಡಿ. ಏನಾದರೂ ನಿಮ್ಗೆ ಇನ್ನೂ ಕಷ್ಟ ಆಗ್ತಿದ್ರೆ ಇನ್ನು ನಿಧಾನಕ್ಕೆ ಹೋಗ್ತೀನಿ, ಅರ್ಥ ಆಯ್ತಾ? ಯಾರು ಕನ್ಫ್ಯೂಷನ್ ಇಂದ ಕೇಳಿಸ್ಕೋಬಾರ್ದು. ಲೋಯೆಸ್ಟ್ ಕ್ಯಾಂಡ್ಲು ಹೈ ಟೇಕನ್ ಔಟ್ ಆಗಬೇಕು. ಓಕೆನಾ? ಇಲ್ಲಿ ಗ್ರೀನ್ ಡೋಜಿ ಏನಿದೆ ಅದು ಬಂದು ಲೋಯೆಸ್ಟ್ ಕ್ಯಾಂಡ್ಲು ಹೈ ಟೇಕನ್ ಔಟ್ ಆಗಿದೆ. ಮತ್ತೆ ಅಲ್ಲಿಂದ ಸಿ ವೇವ್ ನೋಡಿ, ಎಕ್ಸಾಕ್ಟ್ಲಿ ಒಂದು ನಿಮಿಷ. ಅಲ್ಲಿಂದ ಸಿ ವೇವ್ ಬಂದು ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿ ತನಕ ಆಲ್ಮೋಸ್ಟ್ ಒಂದು ದೊಡ್ಡ ಸಿ ವೇವ್ ಬಂದಿದೆ. ಓಕೆನಾ? ಇದನ್ನ ಎ ಬಿ ಸಿ ಅಂತ ಕರಿತೀವಿ. ಈ ಎ ಬಿ ಸಿ ನೀವು ಎಷ್ಟೊಂದು ಸಲ ನೀವು ಅಬ್ಸರ್ವ್ ಮಾಡಿ, ಯಾಕಂದ್ರೆ ನೀವು ರೆಗ್ಯುಲರ್ ಆಗಿ ಟ್ರೇಡ್ ಮಾಡ್ತಿದ್ದೀರಲ್ವಾ. ಸೊ ನೀವು ನೋಡಿದಾಗ ಪ್ರೈಸು ನನಗೊಂದು ಹೇಳಿ, ಎಷ್ಟೊಂದು ಜನ ನೀವು ಪ್ರೈಸು ಈ ಥರ ಬಿದ್ದು ಹಿಂಗೊಂದು ಎನ್ ಶೇಪ್ ಹೋಗಿ ಮತ್ತೆ ಬಿದ್ದಿರೋದು ನೋಡಿರ್ತೀರ. ಅಗ್ರಿನಾ? ಸುಮಾರು ಜನ. ಸೊ ನೀವು ಎಂಟ್ರಿ ಆದಮೇಲೆ ಪ್ರೈಸ್ ಬೀಳುತ್ತೆ, ಮತ್ತೆ ರಿವರ್ಸ್ ಆಗಿ ಮತ್ತೆ ಬೀಳುತ್ತೆ ಎನ್ ಶೇಪಲ್ಲಿ, ಕರೆಕ್ಟ್ ಅಲ್ವಾ? ಮೆಜಾರಿಟಿ ಆಫ್ ದ ಟ್ರೇಡ್ಸಲ್ಲಿ ಹಿಂಗೆ ಆಗುತ್ತೆ. ಆವಾಗ ಈ ಸಿ ವೇವ್ ಇದೆಯಲ್ವಾ, ಇದು ಬಂದು ಸಿ ವೇವ್ ಅಂತ ಕರಿತೀವಿ, ಇದು ಬಂದು ಬಿ ವೇವ್ ಅಂತ ಕರಿತೀವಿ, ಇದು ಬಂದು ಬಿ, ಇದು ಬಿ, ಇದು ಸಿ, ಇದು ಎ. ಓಕೆನಾ? ಬಟ್ ಇದನ್ನ ಐಡೆಂಟಿಫೈ ಮಾಡೋಕ್ಕೆ ಒಂದು ಯುನೀಕ್ ಪ್ಯಾಟ್ರನ್ ಇದೆ. ಓಕೆನಾ? ಅದು ಎ ಬಿ ಸಿ ಪ್ಯಾಟರ್ನ್ ಇದೆ. ಎಷ್ಟೊಂದು ಸಲ ನೀವು ಈ ಸಿ ವೇವ್ ಇಲ್ಲಿ ರೆಡ್ ಕ್ಯಾಂಡ್ ಕ್ಲೋಸ್ ಆಗಿದ ತಕ್ಷಣ ಅಲ್ಲಿ ಎಂಟ್ರಿ ತಗೊಂಡು ಎಕ್ಸಾಕ್ಟ್ಲಿ ಹೈ ಎಸ್ ಅಲ್ಲಿ ಇಟ್ಬಿಟ್ಟು ನೀವು ಅಲ್ಲಿಂದ ಟಾರ್ಗೆಟ್ ಇಟ್ಕೋಬಹುದು, ಡೌನ್ ಸೈಡ್ಗೆ ಟಾರ್ಗೆಟ್ನ ಪ್ಲೇಸ್ ಮಾಡ್ಕೋಬಹುದು. ಇದು ಎ ಬಿ ಸಿ ಪ್ರಕಾರ ಪ್ರಾಪರ್ ಪ್ಯಾಟರ್ನು. ನಿಮ್ಮ ಎಸ್ ಎಲ್ ಬಂದು ಎಕ್ಸಾಕ್ಟ್ಲಿ ಬಿ ವೇವ್ನ ಹೈ ಇರುತ್ತೆ. ಮತ್ತೆ ಇಲ್ಲಿಂದನೇ ಸಿ ವೇವ್ ಸ್ಟಾರ್ಟ್ ಆಗ್ತಾ ಇದೆ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ಅಲ್ಲಿ ರಿವರ್ಸಲ್ ಕ್ಯಾಂಡಲ್ ಅಂದ್ರೆ ರೆಡ್ ಕ್ಯಾಂಡಲ್ ಕ್ರಿಯೇಟ್ ಆದಾಗ ಆ ರೆಡ್ ಕ್ಯಾಂಡಲ್ ಹೇಳುತ್ತೆ ಇಲ್ಲಿಂದ ಸಿ ವೇವ್ ಸ್ಟಾರ್ಟ್ ಆಗ್ತಾ ಇದೆ ಅಂತ. ಎಷ್ಟೊಂದು ಟ್ರೇಡ್ಸು ನೀವು ರೆಗ್ಯುಲರ್ ಆಗಿ ಮೈಕ್ರೋ ಕ್ಯಾಪಲ್ಲಿ ಶಾರ್ಟ್ ಸೆಲ್ಲಿಂಗ್ ಟ್ರೇಡ್ಸ್ ಬರುತ್ತಲ್ವಾ, ಪ್ರತಿಯೊಂದು ಟ್ರೇಡ್ನೂ ಅಬ್ಸರ್ವ್ ಮಾಡಿ. ಒಂದು ಫ್ಯೂ ಡೇಸ್ ಬ್ಯಾಕ್ ಇಂಡೋಕೋ ಅಂತ ಬಂದಿತ್ತು, ಕರೆಕ್ಟ್ ಅಲ್ವಾ? ಇಂಡೋಕೋ ಸ್ಟಾಕು ಚೆಕ್ ಮಾಡಿ, ಸೇಮ್ ಮೆಜಾರಿಟಿ ಆಫ್ ದ ಸ್ಟಾಕ್ ಸೇಮ್ ಪ್ಯಾಟರ್ನ್ ಇರುತ್ತೆ. ಓಕೆನಾ? ಸೊ ಇಂಡೋಕೋ ಎಲ್ಲಿ ಬಂತು ನಮಗೆ? ಇಂಡೋಕೋ ಬಂದು ಎಕ್ಸಾಕ್ಟ್ಲಿ ಇಲ್ಲಿ ಅಲರ್ಟ್ ಬಂತು, ಕರೆಕ್ಟಾ? ಈ ಕ್ಯಾಂಡಲಲ್ಲಿ ಅಲರ್ಟ್ ಬಂತು, ಮಾರ್ಕ್ ಮಾಡ್ತೀನಿ ನೋಡಿ, ಈ ಕ್ಯಾಂಡಲ್ ಅಲರ್ಟ್ ಬಂತು. ಈ ನೆಕ್ಸ್ಟ್ ಮೇನ್ ಅಲರ್ಟ್ ಯಾವ ಕ್ಯಾಂಡಲ್ ಬಂತು? ಎಕ್ಸಾಕ್ಟ್ಲಿ ಈ ಕ್ಯಾಂಡಲ್ ಮೇನ್ ಅಲರ್ಟ್ ಬಂತು. ಅದಾದ್ಮೇಲೆ ನೆಕ್ಸ್ಟ್ ಏನಾಗಿದೆ? ಸ್ಟಾಕು ಡೌನ್ ಬರ್ತಾ ಇದೆ. ಸೊ ಡೌನ್ ಬಂದಾಗ ಹೈಯೆಸ್ಟ್ ಕ್ಯಾಂಡಲ್ ಲೋ ಶುಡ್ ಬಿ ಟೇಕಿನ್ ಔಟ್ ಅಂತ ಹೇಳಿದ್ದೀನಿ. ಹೈಯೆಸ್ಟ್ ಕ್ಯಾಂಡಲ್ ಯಾವುದಿಲ್ಲಿ? ಇದು ಹೈಯೆಸ್ಟ್ ಕ್ಯಾಂಡಲ್, ಕರೆಕ್ಟ್ ಅಲ್ವಾ? ಹೈಯೆಸ್ಟ್ ಕ್ಯಾಂಡಲ್ ಲೋ ಎಲ್ಲಿ ಟೇಕ್ಔಟ್ ಆಗಿದೆ? ಎಕ್ಸಾಕ್ಟ್ಲಿ ಇಲ್ಲಿ ಟೇಕ್ಔಟ್ ಆಗಿದೆ. ಆ ಡೋಜಿ ಏನಿದೆ ಇಲ್ಲಿ ರೆಡ್ ಡೋಜಿ, ಅದು ಟೇಕ್ ಡೌನ್ ಆಗಿದೆ. ಓಕೆನಾ? ಸೊ ಟೇಕ್ ಡೌನ್ ಆದಮೇಲೆ ನಿಮಗೆ ಸಿ ವೇವ್ ಬರ್ತಾ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಫಸ್ಟ್ ಎ ವೇವ್ ಐಡೆಂಟಿಫೈ ಮಾಡಿದ್ಮೇಲೆ ತಾನೇ ನಿಮ್ಗೆ ಬಿ ವೇವ್ ಸಿಗೋದು. ಬಿ ವೇವ್ ಐಡೆಂಟಿಫೈ ಮಾಡಿದ್ರೆ ಸಿ ವೇವ್ ಸಿಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಫಸ್ಟ್ ನಮ್ಮ ಕೆಲಸ ಏನು? ಸಿ ವೇವ್ನ ಐಡೆಂಟಿಫೈ ಮಾಡೋಕ್ಕಿಂತ ಬಿಫೋರು ಫಸ್ಟ್ ಪ್ರಿಯಾರಿಟಿ ಎ ವೇವ್ನ ಐಡೆಂಟಿಫೈ ಮಾಡಬೇಕು. ಅದು ಹೇಗೆ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿ ತನಕ ಎ ವೇವ್ ಬಂತು, ಕರೆಕ್ಟ್ ಅಲ್ವಾ? ಎ ವೇವ್ ಏನೋ ಸಿಕ್ಬಿಡ್ತು. ಈಗ ನಾನು ಅದನ್ನ ಒಂದು ನಿಮಿಷ ಇದನ್ನ ತೆಗೆದ್ಬಿಡ್ತೀನಿ, ತೆಗೆದ್ಬಿಡ್ತೀನಿ. ಸೊ ಈಗ ನಾನು ನಾರ್ಮಲ್ ಆಗಿ ಟ್ರೆಂಡ್ ಲೈನ್ ಡ್ರಾ ಮಾಡ್ತೀನಿ. ಇಲ್ಲಿಂದ ಹಿಡಿದು ಈ ಟಾಪಿಂದ ಹಿಡಿದು ಇಲ್ಲಿ ತನಕ ಎ ವೇವ್ ಅಂದ್ಕೊಳ್ಳೋಣ. ನನಗೆ ಬಿ ವೇವ್ ಬರ್ತಾ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಕರೆಕ್ಟ್ ಅಲ್ವಾ? ಬಿ ವೇವ್ ಶುರುವಾಗ್ತಿದೆ ಅಂತ ನಂಗೆ ಹೆಂಗೆ ಗೊತ್ತಾಗುತ್ತೆ? ಲೋಯೆಸ್ಟ್ ಕ್ಯಾಂಡಲ್ ಹೈ ಶುಡ್ ಬಿ ಟೇಕನ್ ಔಟ್. ನೋಟ್ ಮಾಡ್ಕೊಳ್ಳಿ, ಎ ವೇವ್ ಬರ್ತಾ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಹೈಯೆಸ್ಟ್ ಕ್ಯಾಂಡಲ್ ಲೋ ಶುಡ್ ಬಿ ಟೇಕನ್ ಔಟ್. ಟಾಪಿಂದ ಪುಲ್ ಬ್ಯಾಕ್ ಕನ್ಫರ್ಮೇಷನ್ ಆಗಬೇಕು, ಅವಾಗ ಎ ವೇವ್ ಶುರುವಾಗುತ್ತೆ. ಬಿ ವೇವ್ ಯಾವಾಗ ಶುರುವಾಗುತ್ತೆ? ಎ ವೇವ್ ಮುಗಿದ ನಂತರ ಲೋಯೆಸ್ಟ್ ಕ್ಯಾಂಡಲ್ ಹೈ ಶುಡ್ ಬಿ ಟೇಕನ್ ಔಟ್. ಅರ್ಥ ಆಗ್ತಿದೆಯಾ ನಿಮಗೆ? ಸೊ ಲೋಯೆಸ್ಟ್ ಕ್ಯಾಂಡಲ್ ಯಾವುದು? ಓಕೆನಾ? ಲೋಯೆಸ್ಟ್ ಕ್ಯಾಂಡಲ್ ಬಂದು ಈ ಕ್ಯಾಂಡಲ್ಲು, ಇದರ ಹೈ ಶುಡ್ ಬಿ ಟೇಕನ್ ಔಟ್. ಇಲ್ಲಿ ಹೈ ಟೇಕ್ಔಟ್ ಆಗಿದೆಯಾ? ಸೊ ಟೇಕ್ಔಟ್ ಆದಮೇಲೆ ನಮಗೆ ಇದು ಬಿ ವೇವ್ ಬರ್ತಾ ಇದೆ ಅಂತ ಹೇಳುತ್ತೆ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿಂದ ಬಿ ವೇವ್ ಬರ್ತಾ ಇದೆ ಅಂತ ಹೇಳುತ್ತೆ. ದೆನ್ ಸಿ ವೇವ್ ಬರ್ತಾ ಇದೆ ಅಂತ ಯಾವಾಗ ಹೇಳುತ್ತೆ? ಈ ಬಿ ವೇವ್ ಮುಗಿದ ನಂತರ ಒಂದು ರಿವರ್ಸಲ್ ಕ್ಯಾಂಡಲ್ ಬರಬೇಕು. ಯಾಕಂದ್ರೆ ಸಿ ವೇವ್ ಕ್ಯಾಂಡಲ್ ಲೋಯೆಸ್ಟ್ ಕ್ಯಾಂಡಲ್ ಟೇಕ್ ಡೌನ್ ಅಂತ ನಾವು ವೆಯ್ಟ್ ಮಾಡಲ್ಲ, ಯಾಕಂದ್ರೆ ನಮ್ಗೆ ಎಂಟ್ರಿ ಬೇಕು. ಇವಾಗ ಸಿ ವೇವ್ನ ಟಾರ್ಗೆಟ್ ಮಾಡಬೇಕು. ಈ ಎ ಬಿ ಸಿ ಹೆಂಗ್ ಬರುತ್ತೆ ಅಂದ್ರೆ, ಹಾ ಹೇಳಿ. ಈಗ ಅಲ್ಲಿ ರೆಡ್ ಕ್ಯಾಂಡಲ್ ಈಗ ಕನ್ಫರ್ಮೇಶನ್ ಒಂದು ಫಸ್ಟ್ ಬಂದಿದೆಯಲ್ಲ ಸರ್? ಹೌದು. ಅಂದ್ರೆ ಅಲರ್ಟ್ ಬರುತ್ತಲ್ಲ, ಅವಾಗ ರೆಡ್ ಆಗುತ್ತಲ್ಲ. ಹೌದು. ನೆಕ್ಸ್ಟ್ ಕ್ಯಾಂಡಲ್ ಗ್ರೀನ್ ಆದ್ರೆ? ಅಲರ್ಟ್ ಬಂದು ನೆಕ್ಸ್ಟ್ ಕ್ಯಾಂಡಲ್ ಗ್ರೀನ್ ಆದ್ರೆ ಅದು ಗ್ರೀನ್ ಕ್ಯಾಂಡಲ್. ಅದು ನಾವೇನು ಅಲ್ಲಲ್ಲ, ಅದನ್ನ ಎ ಬಿ ಅಂತ ತಗೊಂಬೋದಾ? ಇಲ್ಲ, ಹಂಗೆ ಹೆಂಗ್ ತಗೊಳಕಾಗತ್ತೆ? ನೆಕ್ಸ್ಟ್ ಕ್ಯಾಂಡಲ್ ಗ್ರೀನ್ ಆದ್ರೆ ಅದಿನ್ನೂ ಬುಲ್ಲಿಶ್ ಅಲ್ಲೇ ಇರುತ್ತೆ ಸ್ಟಾಕು. ಅದಲ್ಲ ಸರ್, ರೆಡ್ ಆದ್ಮೇಲೆ ನಾನು ಹೇಳ್ತಾ ಇರೋದು. ರೆಡ್ ಆದ್ಮೇಲೆ ಬಿ ಬಂದ್ರು ತಗೊಳಂಗಿಲ್ಲ, ಯಾಕಂದ್ರೆ ಹೈಯೆಸ್ಟ್ ಕ್ಯಾಂಡಲ್ ಲೋ ಟೇಕ್ ಡೌನ್ ಆಗಬೇಕು. ಪ್ಲಸ್ ಒಂದೊಂದು ಕ್ಯಾಂಡಲ್ ಅಲ್ಲಿ ವೇವ್ ಕನ್ಫರ್ಮೇಶನ್ ಆಗಲ್ಲ. ಅದು ಬಂಚ್ ಆಫ್ ಕ್ಯಾಂಡಲ್ಸ್ 3 to 5 ಕ್ಯಾಂಡಲ್ಸ್ ಕಾಂಬಿನೇಷನ್ ಬರುತ್ತೆ ಅಟ್ ಲೀಸ್ಟ್. ಸೊ ಸಿಂಗಲ್ ಕ್ಯಾಂಡಲ್ ಅಲ್ಲಿ ವೇವ್ಸ್ ಬರಲ್ಲ ಅಲ್ವಾ, ಆತರ. ಓಕೆನಾ? ಈಗ ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ಸಿ ವೇವ್ ಬರ್ತಾ ಇದೆ ಅಂತ ಹೆಂಗ್ ಗೊತ್ತಾಗುತ್ತೆ? ಈ ಬಿ ವೇವ್ ಕಂಪ್ಲೀಟ್ ಆಗಿ ಇನ್ನ ಸಿ ವೇವ್ ಶುರುವಾಗತ್ತೆ ಅನ್ನೋದು ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ಆ ರೆಡ್ ಕ್ಯಾಂಡಲ್ ಇರತ್ತಲ್ವಾ, ಆ ಫಸ್ಟ್ ರೆಡ್ ಕ್ಯಾಂಡಲ್ ಅಲ್ಲಿ ನಮ್ಮ ಎಂಟ್ರಿ ಇರುತ್ತೆ. ಆ ಬಿ ವೇವ್ ಹೈಯೇ ನಮ್ಮ ಎಸ್ ಎಲ್ ಆಗಿರುತ್ತೆ.
ಮತ್ತೆ ಸಿ ವೇವ್ ಕೆಳಗಡೆ ನಮ್ಮ ಟಾರ್ಗೆಟ್ ಆಗಿರುತ್ತೆ. ಈ ಸಿ ವೇವ್ ಏನಿದೆ ಅದರ ಕೆಳಗಡೆ ನಾವು ಟಾರ್ಗೆಟ್ ಇಟ್ಕೊಂತೀವಿ. ಒಂದೊಂದ್ಸರಿ ಸಿ ವೇವ್ ಎಕ್ಸ್ಟೆನ್ಷನ್ ಆಗಿ ಇನ್ನೂ ಡೌನ್ ಆಗುತ್ತೆ, ಒಂದೊಂದ್ಸರಿ ಸಿ ವೇವ್ ಜಸ್ಟ್ ಆ ಲೋನ ಬ್ರೇಕ್ ಡೌನ್ ಮಾಡಿ ಮೇಲೆ ಬರ್ತಾನೆ. ಓಕೆನಾ, ಒಟ್ನಲ್ಲಿ ಈ ಲೋ ಅಂತೂ ಬ್ರೇಕ್ ಡೌನ್ ಮಾಡ್ತಾನೆ, ಅದು ಮಾತ್ರ ಶೋರ್. ಸೊ ಈ ತರ ನಾವು ಎ ಬಿ ಸಿ ನ ಡ್ರಾ ಮಾಡಕ್ಕೆ, ಇಲ್ಲಿ ನೋಡಿ ನಾನು ಈಗ ಎಲಿಯಟ್ ವೇವ್ ಟೂಲ್ ಪ್ರಕಾರ ಇದು ನನಗೆ ಎ ಬಿ ಸಿ. ಓಕೆನಾ, ಸೊ ಈ ತರ ಡ್ರಾ ಮಾಡಕ್ಕೆ ನಾವು ಈ ಒಂದು ಎಲಿಯಟ್ ವೇವ್ ಟೂಲ್ ನ ಯೂಸ್ ಮಾಡ್ತೀವಿ. ಅದೇ ತರ ನೀವು ಪ್ರತಿಯೊಬ್ರು ಎವ್ರಿ ಡೇ ಟ್ರೇಡ್ ಮಾಡೋದ್ರಿಂದ ನಮ್ಮ ಅಲರ್ಟ್ ಬಂದಿರೋ ಸ್ಟಾಕ್ಸ್ ಅಲ್ಲಿ ಎ ಬಿ ಸಿ ಹೇಗೆ ಫಾರ್ಮೇಶನ್ ಆಗುತ್ತೆ ಅಂತ ಅಟ್ಲೀಸ್ಟ್ ಅಪ್ಕಮಿಂಗ್ ಅಲರ್ಟ್ಸ್ ಅಲ್ಲಿ ಚೆಕ್ ಮಾಡಿ. ಓಕೆನಾ, ತುಂಬಾ ಒಳ್ಳೆ ಕಾನ್ಸೆಪ್ಟು. ಸ್ಮಾಲ್ ಎಸ್ ಎಲ್ ಜೊತೆಗೆ ವೆರಿ ಬಿಗ್ ರಿವಾರ್ಡು ಸಹ ಎಷ್ಟೊಂದು ಸಲ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಟೂಲ್ ಬಂದು ಲಾಂಗ್ ಅಂಡ್ ಶಾರ್ಟ್ ಅಂತ ಹೇಳ್ಬಿಟ್ಟು. ಓಕೆನಾ, ಲಾಂಗ್ ಅಂಡ್ ಶಾರ್ಟ್ ಟೂಲ್ಸ್ ಅಂತ. ಇದು ಬಂದು ರಿಸ್ಕ್ ಅಂಡ್ ರಿವಾರ್ಡ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ. ರಿಸ್ಕ್ ಅಂಡ್ ರಿವಾರ್ಡ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಲೆಟ್ಸೆ ನಾನಿಲ್ಲಿ ಎಂಟ್ರಿ ಆಗಿದ್ದೀನಿ 100 ರೂಪಾಯಲ್ಲಿ, 98 ರೂಪಾಯಿ ನನ್ನ ಎಸ್ ಎಲ್, 110 ರೂಪಾಯಿ ನನ್ನ ಟಾರ್ಗೆಟು. ಸೊ 98 ರೂಪಾಯಿ ಎಸ್ ಎಲ್, 110 ರೂಪಾಯಿ ಟಾರ್ಗೆಟ್ ಅಂದರೆ 1:5 ಆರ್ ಆರ್ ಅಂತ ನನಗೆ ಮ್ಯಾನ್ಯುಯಲ್ ಆಗಿ ನಾನು ಚೆಕ್ ಮಾಡಬೇಕಾಗತ್ತೆ. ಇವೆಲ್ಲ ಮ್ಯಾನ್ಯುಯಲ್ ಆಗಿ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಅದು ಅವಶ್ಯಕತೆ ಇಲ್ಲ. ಓಕೆನಾ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ನಾನು ಈ ಲೊಕೇಶನ್ ಬಂದಾಗ ನಾ ಎಮ್ ಸೆಲ್ಲರ್. ಈಗ ನೋಡಿ, ಇದು ಬಂದು ಲಾಂಗ್ ಟೂಲ್. ಇದು ಲಾಂಗ್ ಟೂಲ್ ಅಂದ್ರೆ ಬೈ ಸೈಡ್ ಮಾತ್ರ ಮೆಜರ್ ಮಾಡಬೇಕು ಆರ್ ಆರ್ನ. ಬೈ ಸೈಡ್ ಎಂಟ್ರಿ ಆಗಿ ಬಾಟಮ್ ಅಲ್ಲಿ ಎಸ್ ಎಲ್ ಇಟ್ಟು ಟಾರ್ಗೆಟ್ ಟಾಪ್ ಅಲ್ಲಿ ಇರ್ತಾರಲ್ವಾ, ಅದಕ್ಕೆ ಮಾತ್ರ ಯೂಸ್ ಮಾಡ್ಬೇಕು ಇದು ಲಾಂಗ್ ಟೂಲ್ನ. ಅರ್ಥ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಟೂಲ್ ಇದೆಯಲ್ವಾ, ಇದು ಸೆಲ್ ಸೈಡ್ಗೆ, ನಾವು ಶಾರ್ಟ್ ಸೆಲ್ಲರ್ಸ್ ಅಲ್ವಾ, ನಾವು ಯೂಸ್ ಮಾಡಬೇಕಾಗಿರೋ ಟೂಲ್ ಇದು ಡೈಲಿ. ಅಂದ್ರೆ ಡೌನ್ ಸೈಡ್ಗೆ ಎಷ್ಟು ಆರ್ ಆರ್ ಕೊಟ್ಟಿದೆ ಅನ್ನೋದಕ್ಕೆ. ಫಾರ್ ಎಕ್ಸಾಂಪಲ್ ನಾನು ತೋರಿಸ್ಕೊಡ್ತೀನಿ ನೋಡಿ. ನಾನು ಸಿ ವೇವ್ ಇಲ್ಲಿಂದ ಶುರುವಾಗುತ್ತೆ ಅಂತ ಹೇಳಿದೆ, ಅಲ್ಲಿ ನಾನು ಆ ಟೂಲ್ನ ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಆ ಟೂಲ್ ಈ ಲೆಫ್ಟ್ ಸೈಡ್ ಕಾರ್ನರ್ ಇರುತ್ತೆ ನೋಡಿ. ಈ ಲೆಫ್ಟ್ ಸೈಡ್ ಕಾರ್ನರ್ ಅಲ್ಲಿ ನೀವು ಡ್ರ್ಯಾಗ್ ಮಾಡ್ಬೋದು ಆ ಟೂಲ್ನ. ಅರ್ಥ ಆಗ್ತಿದ್ಯಾ? ಲೆಟ್ಸೆ ನಾನು ಈ ಟೂಲ್ನ ಡ್ರ್ಯಾಗ್ ಮಾಡ್ತಾ ಇದ್ದೀನಿ. ಆ ಪ್ರೀವಿಯಸ್ ಕ್ಯಾಂಡಲ್ಸ್ ಬಿ ವೇವ್ ಹೈ ಬಂದು ನನ್ನ ಎಸ್ ಎಲ್. ಸೊ ಈಗ ನನಗೆ ಎಷ್ಟು ಹೇಳ್ತಾ ಇದೆ ಇಲ್ಲಿ ಎಸ್ ಎಲ್, ಇಲ್ಲಿ ಅಬ್ಸರ್ವ್ ಮಾಡಿ, 0.99% ಇದೆ ಎಸ್ ಎಲ್ ಅಂತ ಹೇಳ್ತಾ ಇದೆ. ಪಾಯಿಂಟ್ಸ್ ಅಲ್ಲಿ ಎಷ್ಟಿದೆ? 2 ರೂಪಾಯಿ 41 ಪೈಸೆ ಇದೆ ಅಂತ ಹೇಳ್ತಾ ಇದೆ. ಈಗ ನಾನು 1,000 ಕ್ವಾಂಟಿಟಿ ಶೇರ್ಸ್ ನಾನು ಏನಾದ್ರು ಇಲ್ಲಿ ಸೆಲ್ ಮಾಡಿದ್ದೀನಿ, ಶಾರ್ಟ್ ಸೆಲ್ ಮಾಡಿದ್ದೀನಿ ಅಂತಂದ್ರೆ 2,410 ರೂಪಾಯಿ ನನ್ನ ಎಸ್ ಎಲ್. ಮೇಲೆಗೆ ಹೋದ್ರೆ 2,400 ರೂಪಾಯಿ ನಂಗೆ ಲಾಸ್ ಆಗುತ್ತೆ ಅಂತ ಹೇಳ್ತಾ ಇದೆ. ಅದೇ ಡೌನ್ ಬಂದಾಗ 17.97 ರುಪೀಸ್, ಇಲ್ಲಿ 18 ರುಪೀಸ್ ಅಂದ್ರೆ 2,400 ರೂಪಾಯಿ ಎಸ್ ಎಲ್ಗೆ ಹತ್ರ 18,000 ರೂಪಾಯಿ ಪ್ರಾಫಿಟ್ ಪೊಟೆನ್ಶಿಯಾಲಿಟಿ ಕೊಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ರಿಸ್ಕ್ ಅಂಡ್ ರಿವಾರ್ಡ್ ಆರ್ ಆರ್ ಅಂತ ಕರಿತೀವಲ್ವಾ, ಸುಮಾರು ವಿಡಿಯೋಸ್ ಅಲ್ಲಿ ಕೇಳ್ತಿರಲ್ವಾ, ಆರ್ ಆರ್ ಚೆನ್ನಾಗಿರ್ಬೇಕು, ಆರ್ ಆರ್ ಜಾಸ್ತಿ ಇರಬೇಕು ಅಂತ ಹೇಳ್ಬಿಟ್ಟು. ಸೊ ಆರ್ ಆರ್ ಅಂದ್ರೆ ನಥಿಂಗ್ ಬಟ್ ರಿಸ್ಕ್ ಅಂಡ್ ರಿವಾರ್ಡ್ ಅಂತ ಕರಿತೀವಿ. ಇಲ್ಲಿ ರಿಸ್ಕ್ ಅಂಡ್ ರಿವಾರ್ಡ್ 7.46 ಟೈಮ್ಸ್. ಇದ್ರ ಅರ್ಥ ಏನಂತಂದ್ರೆ ಎವ್ರಿ 100 ರೂಪಾಯಿ ರಿಸ್ಕ್ ನಾನು ತಗೊಳ್ಳೋದಕ್ಕೆ 740 ರೂಪಾಯಿ ಪ್ರಾಫಿಟ್ ಕೊಡ್ತಾ ಇದೆ ಮಾರ್ಕೆಟ್ ಅಂತ ಹೇಳ್ತಾ ಇದೆ. ಅದನ್ನ ಆರ್ ಆರ್ ಅಂತ ಕರಿತೀವಿ. ಓಕೆನಾ, ಸೊ ಇದು ಬಂದು ಶಾರ್ಟ್ ಸೈಡ್ ಯೂಸ್ ಮಾಡುವಂತಹ ಟೂಲ್. ಇದು ಇನ್ನು ಶಾರ್ಟ್ ಸೈಡ್ ಯಾವುದು? ಎಕ್ಸಾಕ್ಟ್ಲಿ ಈ ಟೂಲ್, ಶಾರ್ಟ್ ಸೈಡ್ ಆರ್ ಆರ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ. ಮತ್ತೆ ಲಾಂಗ್ ಸೈಡ್ ಆರ್ ಆರ್ನ ಕ್ಯಾಲ್ಕುಲೇಟ್ ಮಾಡೋದು ಯಾವುದು? ಇದು ಇಲ್ಲಿ ಅದ್ರ ಪಕ್ಕದಲ್ಲಿ ಇದೆಯಲ್ವಾ. ಲೆಟ್ಸೆ ನಾನು ಇಲ್ಲಿ ಎಂಟ್ರಿ ಆಗಿದ್ದೀನಿ, ಇಲ್ಲಿ ಬಾಟಮ್ ಅಲ್ಲಿ ನಾನು ಎಂಟ್ರಿ ಆಗ್ತಿದ್ದೀನಿ. ಇದನ್ನ ಸ್ವಲ್ಪ ಈ ಕಡೆ ತಗೊಳ್ತೀನಿ. ಸೊ ಇಲ್ಲೆಲ್ಲೋ ಸಂವೇರ್ ನಾನು ಎಂಟ್ರಿ ಆಗಿದ್ದೀನಿ. ನನ್ನ ಎಸ್ ಎಲ್ ಬಂದು ಲೆಟ್ಸೆ ಒಂದು 2% ನನ್ನ ಎಸ್ ಎಲ್ ಇದೆ, ಆ್ಯಂಡ್ ಟಾರ್ಗೆಟ್ ಲೆಟ್ಸೆ ಒಂದು 5% ನನ್ನ ಟಾರ್ಗೆಟ್ ಇದೆ. ಸೊ ಈ ಥರ ನಾವು ಟ್ರ್ಯಾಕ್ ಮಾಡ್ಕೋಬೋದು. ಎಲ್ಲಿ ತನಕ ಹೋಗಿದೆ? ಲೆಟ್ಸೆ ಒಂದು 10% ಹೋಗಿದ್ದೇನೆ. ಬಟ್ ನಾನು ಇದನ್ನ ಮೆಜರ್ ಮಾಡೋದು ಯಾವುದ್ರ ಮುಖಾಂತರ ಅಂತಂದರೆ ಈ ಥರ ಆರ್ ಆರ್, ಲಾಂಗ್ ಆರ್ ಆರ್ ವರ್ಸಸ್ ಶಾರ್ಟ್ ಆರ್ ಆರ್. ಇದು ಬೈಯಿಂಗ್ ಸೈಡ್ ನಾನು ಆರ್ ಆರ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಇಟ್ಕೊಂಡಿರೋದು. ಸೊ ಈ ಥರ ನಾವು ಈ ರಿಸ್ಕ್ ಅಂಡ್ ರಿವಾರ್ಡ್ನ ಐಡೆಂಟಿಫೈ ಮಾಡೋಕ್ಕೆ, ಮೇನ್ಲಿ ಆರ್ ಆರ್ ರೇಷಿಯೋನ ಐಡೆಂಟಿಫೈ ಮಾಡೋಕ್ಕೆ, ಪ್ಲಸ್ ಪರ್ಸೆಂಟೇಜ್ನ ಐಡೆಂಟಿಫೈ ಮಾಡೋಕ್ಕೆ ಲಾಂಗ್ ಆ್ಯಂಡ್ ಶಾರ್ಟ್ ಟೂಲ್ಸ್ನ ಯೂಸ್ ಮಾಡ್ತೀವಿ. ಓಕೆನಾ, ನೆಕ್ಸ್ಟ್ ಬಂದು ಇಲ್ಲಿದೇನು ಪ್ರೈಸ್ ಪರ್ಸೆಂಟೇಜ್ ಟೂಲು. ಓಕೆನಾ, ಇದು ಬಂದು ಏನಕ್ಕೆ ಅಂದರೆ ಇದು ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ, ಪ್ರತಿಯೊಬ್ಬರು ನಾವು ಯೂಸ್ ಮಾಡ್ತೀವಿ. ಏನಕ್ಕೆ ಅಂದರೆ ಎಷ್ಟೊಂದು ಜನ ನೀವು ವರ್ಕಿಂಗ್ ಪ್ರೊಫೆಷನಲ್ ಇರ್ತೀರಾ. ಸೊ ನೀವು ಮಾರ್ಕೆಟಲ್ಲಿ ಸಡನ್ ಆಗಿ ಅಲರ್ಟ್ ಬಂದ್ಬಿಡುತ್ತೆ, ವಾಟ್ಸಪ್ ಮತ್ತು ಟೆಕ್ಸ್ಟ್ ಮೆಸೇಜ್ ಅಲರ್ಟ್ ಬರುತ್ತೆ. ಲೆಟ್ಸೆ ಫಾರ್ ಎಕ್ಸಾಂಪಲ್ ಇಂಡೋಕಿನ ಅಲರ್ಟ್ ಬಂತು. ಸೊ ಅಲರ್ಟ್ ಬಂದಮೇಲೆ ಲೆಟ್ಸೆ ನಾನು ಎಂಟ್ರಿ ತಗೊಂಡಿದ್ದೀನಿ, ಇಲ್ಲ 5 ನಿಮಿಷ ಅರ್ಲಿ ಅಲರ್ಟ್ ಬಂದು ನಾನು ಎಂಟ್ರಿ ತಗೋಬೇಕು. ಎಂಟ್ರಿಯಲ್ಲಿ ಲೆಟ್ಸೆ ಇಲ್ಲಿ ಕ್ಲೋಸ್ ಆಗಿದೆ, ಕ್ಲೋಸಿಂಗ್ ಪ್ರೈಸ್ ನಾನು ಎಂಟ್ರಿ ತಗೋಬೇಕು, ವೆಯ್ಟ್ ಮಾಡ್ತಿದ್ದೀನಿ. ಎಂಟ್ರಿ ತಗೊಂಡ್ಬಿಟ್ಟೆ, ಎಂಟ್ರಿ ಏನೋ ಪಂಚ್ ಆಗೋಯ್ತು. ಪಂಚ್ ಆದ್ಮೇಲೆ ಇಲ್ಲಿಂದ 3% ಎಸ್ ಎಲ್, 3% ಟಾರ್ಗೆಟ್. ಹೆಂಗೆ ನಾನು ನೋಡೋದು? 257 ಮಲ್ಟಿಪ್ಲೈ ಬೈ 3 ಡಿವೈಡೆಡ್ ಬೈ 100 ಅಂತ ಕ್ಯಾಲ್ಕುಲೇಟರಲ್ಲಿ ಪ್ರೈಸ್ ಹಾಕೊಂಡು ಕೂತ್ಕೊಂಡಿರೋಕ್ಕಾಗತ್ತಲ್ಲ ಈ ಮಾರ್ಕೆಟಲ್ಲಿ? ಆ ಕೆಲಸ ನಮ್ಗೆ ಆಗಲ್ಲ. ಸೊ ಅದಕ್ಕೆ ನಾವೇನು ಮಾಡ್ತೀವಿ? ಈ ಒಂದು ಆ್ಯರೋ ಪ್ರೈಸ್ ರೇಂಜ್ನ ನಾವು ಐಡೆಂಟಿಫೈ ಮಾಡ್ತೀವಲ್ಲ, ಕರೆಕ್ಟಾಗಿ ಕರ್ಸರ್ನ ಪ್ಲೇಸ್ ಮಾಡಿಕೊಂಡು ಅಲ್ಲಿಂದ 3%ಗೆ ಒಂದು ಈ ಥರ 3.1% ಅಥವಾ 3%ಗೆ
ಇಲ್ಲಿ ಎಷ್ಟು ಇದೆ ಇದು ಕರೆಕ್ಟಾಗಿ ಅಲ್ಲಿ ಹೋಗ್ಬಿಟ್ಟು ಒಂದು ಲೈನ್ನ ಡ್ರಾ ಮಾಡ್ತೀನಿ. ಸೊ ಇದು ಬಂದು ನನಗೆ ಎಸ್ ಎಲ್ 3% ಎಸ್ ಎಲ್ ಎಷ್ಟು 265.29 ಮತ್ತು ಟಾರ್ಗೆಟು 3% ಇಟ್ಕೋಬೇಕಲ್ವ ನಾನು, ಮತ್ತೆ ಆ ಪ್ರೈಸಿಂದ 3% ಕೆಳಗಡೆ ಟ್ರ್ಯಾಕ್ ಮಾಡ್ಕೊತೀನಿ. ಸೊ 3% ಇಲ್ಲಿ ಎಲ್ಲಿ 249 ರುಪೀಸ್ಗೆ ಇದು ಬಂದು ಟಾರ್ಗೆಟು. ಈಗ ನಾನು ಎಂಟ್ರಿಯನ್ನು ತಗೊಂಡ್ಬಿಟ್ಟೆ. ಎಸ್ ಎಲ್ ಮತ್ತು ಟಾರ್ಗೆಟ್ ಎಷ್ಟು ಪ್ರೈಸ್ಗೆ ಇಡಬೇಕು? 265 ರುಪೀಸ್ ಇಟ್ಕೊಳ್ಳೋಣ ಎಸ್ ಎಲ್. ಟಾರ್ಗೆಟ್ ಬಂದು 248 ರುಪೀಸ್ ಟಾರ್ಗೆಟ್ ನಾನು ಇಟ್ಕೊಂಡಿದ್ದೀನಿ, ಕರೆಕ್ಟ್ ಅಲ್ವಾ? ಸೊ ಈ ಥರ ನಾನು ಎಸ್ ಎಲ್ನ ಮತ್ತು ಟಾರ್ಗೆಟ್ನ ಮೆಜರ್ ಮಾಡೋಕ್ಕೆ 3% ಓಕೆನಾ. ಸೊ ಆ 3%ನ ಮೆಜರ್ ಮಾಡೋಕ್ಕೆ ನಾವೇನು ಮಾಡ್ತೀವಿ, 3% ಎಷ್ಟು ರೂಪಾಯಿಗೆ ಬರುತ್ತೆ ಅಂತ ಈ ಒಂದು ಪ್ರೈಸ್ ರೇಂಜ್ನ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದು ಇದು ಬಂದು ಬ್ರಷ್ ಇದೇನಾದರೂ ಈ ಥರ ಡ್ರಾ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ನನಗೆ ತಿಳಿದಂಗೆ ನಾವು ಟ್ರೇಡ್ ಮಾಡೋ ಒಂದು ಮೆಥಡಾಲಜಿನಲ್ಲಿ ಅದರ ಯೂಸ್ ಬರಲ್ಲ. ಇನ್ನೊಂದು ಹೈಲೈಟರು, ಈ ಥರ ಹೈಲೈಟ್ ಮಾಡ್ಕೊತೀವಿ. ಇದು ವೆರಿ ಬೇಸಿಕ್ ಟೂಲು. ಯಾರಿಗಾದರೂ ಕನ್ಫ್ಯೂಸ್ ಆಗ್ತದೆ ಸ್ವಿಂಗ್ ಲೋಸ್ ಮತ್ತು ಅಥವಾ ಹೈ ಪೈವೋಟ್ ಲೋಸ್ ಅಥವಾ ಸ್ವಿಂಗ್ ಲೋ ಸ್ವಿಂಗ್ ಹೈಸ್ ಕನ್ಫ್ಯೂಸ್ ಆಗ್ತಾ ಅಂದರೆ ಈ ಥರ ಫಸ್ಟ್ ಹೈಲೈಟ್ ಮಾಡ್ಕೊಳ್ಳೋದು, ಅದು ಡಾಟ್ಸ್ನ ಕನೆಕ್ಟ್ ಮಾಡೋದು, ಅದು ಏನು ಯೂಸ್ ಇಲ್ಲ ನನಗೆ ತಿಳಿದಂಗೆ. ನೆಕ್ಸ್ಟ್ ಬಂದು ರೆಕ್ಟ್ಯಾಂಗಲ್ ಎತ್ಸೆ ನಾನು ಆರ್ಡರ್ ಬ್ಲಾಕ್ಸ್ನ ಸ್ಪೆಷಲಿ ನಾನು ಯೂಸ್ ಮಾಡೋದು SMC ಕಾನ್ಸೆಪ್ಟ್ಸಲ್ಲಿ ಆರ್ಡರ್ ಬ್ಲಾಕ್ನ ಡ್ರಾ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ನಾವು ರೆಗ್ಯುಲರ್ ಆಗಿ ನಾವು ಶಾರ್ಟ್ ಸೆಲ್ಲರ್ಸ್ ಆಗಿರೋದ್ರಿಂದ ಅದರ ಯೂಸು ಕಮ್ಮಿ ಬರುತ್ತೆ. ನೆಕ್ಸ್ಟ್ ಪಾತ್ ಅಂದರೆ ಇದು ಒಂದು ಸರಿ ನಾವು ಈ ಥರ ಒಂದು ಸರಿ ಅದು ನಾನು ಮಾಡ್ಕೊಂಡಿದ್ವಿ ಅಂದರೆ ಕಂಟಿನ್ಯೂಸ್ ಆಗಿ ಲೈನ್ಸ್ನ ಡ್ರಾ ಮಾಡ್ಕೊಂಡು ಹೋಗ್ಬೋದು. ಟ್ರೆಂಡ್ ಲೈನಲ್ಲಿ ಏನಾಗುತ್ತೆ ಅಂದರೆ ಇದು ಥರ ಒಂದು ಲೈನ್ ಡ್ರಾ ಮಾಡ್ತೀವಿ, ಮತ್ತೆ ಹೋಗಿ ಸೆಲೆಕ್ಟ್ ಮಾಡಬೇಕು, ಮತ್ತೆ ಇನ್ನೊಂದು ಲೈನ್ ಡ್ರಾ ಮಾಡ್ತೀವಿ, ಮತ್ತೆ ಹೋಗಿ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಟ್ರೆಂಡ್ ಲೈನಲ್ಲಿ ಈ ಥರ ಇಶ್ಯೂ ಇರುತ್ತೆ, ಎವ್ರಿ ಒಂದು ಲೈನು ಸೆಲೆಕ್ಟ್ ಮಾಡಿ ಡ್ರಾ ಮಾಡಬೇಕಾಗತ್ತೆ. ಅದೇ ಪಾತಲ್ಲಿ ಏನಾಗುತ್ತೆ ಅಂದರೆ ಒಂದು ಸಲ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ಅದ್ರ ಪಾಡ್ಗೆ ಅದು ಹೋಗ್ತಾ ಇರುತ್ತೆ. ನೆಕ್ಸ್ಟ್ ಆ್ಯರೋ ಒಂದು ಮಿಸ್ ಮಾಡಿದ್ನ. ಆ್ಯರೋ ಏನಕ್ಕೆ ಅಂದರೆ ಈ ಕ್ಯಾಂಡಲ್ ಅಂತ ಪಾಯಿಂಟ್ ಔಟ್ ಮಾಡಿ ತೋರ್ಸೋಕ್ಕೆ, ಡೈರೆಕ್ಷನ್ನ ತೋರ್ಸೋಕ್ಕೆ. ಈ ಥರ ತೋರಿಸಿದ್ರೆ ಮೇಲೆ ಹೋಗುತ್ತೆ ಅಂತ ಅರ್ಥ, ಈ ಥರ ತೋರಿಸಿದ್ರೆ ಕೆಳಗಡೆ ಹೋಗುತ್ತೆ ಅಂತ. ನಥಿಂಗ್ ಬಟ್ ಡೈರೆಕ್ಷನ್ನು ತೋರ್ಸೋಕ್ಕೆ ಅಥವಾ ಪರ್ಟಿಕ್ಯುಲರ್ ಕ್ಯಾಂಡಲ್ನ ಡೈರೆಕ್ಟ್ ಮಾಡೋಕ್ಕೆ ನಾವು ಆ್ಯರೋನ ಯೂಸ್ ಮಾಡ್ತೀವಿ. ಅದು ಬಿಟ್ಟರೆ ನೆಕ್ಸ್ಟ್ ಆರ್ಕ್ ಅಂತ, ಇದು ಬೇಸಿಕಲಿ 90% ನಾವು ಯೂಸ್ ಮಾಡಲ್ಲ. ಬಟ್ ಯಾರೆಲ್ಲ ರೌಂಡಿಂಗ್ ಬಾಟಮ್, ರೌಂಡಿಂಗ್ ಟಾಪ್ ಮತ್ತು ಕಪ್ ಆ್ಯಂಡ್ ಹ್ಯಾಂಡಲ್ಲು ಇದನ್ನ ಯೂಸ್ ಮಾಡ್ತಾರಲ್ವ, ಅವ್ರಿಗೆ ಮಾತ್ರ ಈ ಆರ್ಕ್ ಅನ್ನೋದು ಯೂಸ್ ಆಗುತ್ತೆ. ಅಷ್ಟು ಬಿಟ್ಟರೆ ನಾವೇನು ರೆಗ್ಯುಲರಾಗಿ ನಾವು ಯೂಸ್ ಮಾಡೋಕ್ಕೆ ಹೋಗಲ್ಲ ಅದನ್ನು. ದೆನ್ ಲಾಸ್ಟ್ ಬಂದು ಟೆಕ್ಸ್ಟ್ ಅಂತ ಇರುತ್ತೆ. ಟೆಕ್ಸ್ಟ್ ಬಂದು ಏನಾದರೂ ನೀವಲ್ಲಿ ಈಗ ಇಲ್ಲೇನಾದರೂ ನೀವು ಪಾಯಿಂಟ್ ಔಟ್ ಮಾಡಬೇಕು, ಎಂಗಲ್ಫಿಂಗ್ ರಿಜೆಕ್ಟೆಡ್ ಅಥವಾ ಸ್ವಿಂಗ್ ಹೈ ರಿಜೆಕ್ಟೆಡ್ ಅಥವಾ ಪ್ರೀವಿಯಸ್ ಡೇ ಹೈ ರಿಜೆಕ್ಟೆಡ್ ಅಂತ ಅಲ್ಲೇನಾದರೂ ತೋರಿಸ್ಬೇಕು, ನೀವು ಅಲ್ಲಿ ಬರೆದು ತೋರಿಸ್ಬೇಕಂತಂದಾಗ ಟೆಕ್ಸ್ಟ್ನ ಯೂಸ್ ಮಾಡ್ತೀವಿ. ಬಟ್ 90% ನಾನು ಅದನ್ನ ಯೂಸ್ ಮಾಡಲ್ಲ. ಈಗ ಆಸ್ ಆಫ್ ನಾವು ಅದು ಮೊದಲು ಯೂಸ್ ಮಾಡ್ತಿದ್ವಿ 2-3 ಇಯರ್ಸ್ ಬ್ಯಾಕ್, ಇವಾಗ ಯೂಸ್ ಮಾಡಲ್ಲ. ಸೊ ಇಷ್ಟೇ, ಈ ಟೂಲ್ಸು ನಿಮಗೆ ಹೆಲ್ಪ್ ಆಗುತ್ತೆ ಓಕೆನಾ. ಕಲಿಯೋದ್ರಿಂದ ಆಲ್ರೆಡಿ ಸುಮಾರು ಜನ ನೀವು ಯಾರೆಲ್ಲ ಇದನ್ನ ಕಲ್ತ್ಕೊಂಡಿದ್ದೀರ, ವೆಲ್ ಆ್ಯಂಡ್ ಗುಡ್, ನಿಮ್ಗೆ ಇದೊಂದು ರಿಫ್ರೆಶ್ಮೆಂಟ್ ಸೆಷನ್ ಥರ ಆಗಲಿ. ಬಟ್ ಯಾರೆಲ್ಲ ಹೊಸಬ್ರು ಅಥವಾ ಇದ್ರ ಬಗ್ಗೆ ಅರ್ಧ ನಾಲೆಡ್ಜ್ ಇರೋರು ಅಥವಾ ಹೀಗೆ ಕಲಿತಾರೆ ಅವ್ರಿಗೆ ಡೆಫಿನೆಟ್ಲಿ ಈ ಕ್ಲಾಸು ತುಂಬ ಹೆಲ್ಪ್ ಆಗುತ್ತೆ ಓಕೆನಾ. ಸೊ ಇದರ ಇಂಪಾರ್ಟೆನ್ಸ್ ಏನು ಅಂತ ಮತ್ತೆ ಇನ್ನೊಂದು ಕೇಳಿಸ್ಕೊಳ್ಳೋದಲ್ಲ, ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಓಕೆನಾ. ಪ್ರಾಕ್ಟೀಸ್ ಮಾಡಿದಾಗೆ ಸ್ಟಾಕ್ ಮಾರ್ಕೆಟ್ ಯಾವತ್ತೂ ಪ್ರಾಕ್ಟೀಸ್ ಮುಖಾಂತರನೇ ಅರ್ಥ ಆಗೋದು ಓಕೆನಾ. ಜಸ್ಟ್ ಲಿಸನಿಂಗಲ್ಲಿ ಯಾವತ್ತೂ ನೀವು ಸ್ಟಾಕ್ ಮಾರ್ಕೆಟ್ನ ಏನು ಕಲಿಯೋಕ್ಕಾಗಲ್ಲ. ಅದನ್ನು ನೀವು ಕೇಳಿಸ್ಕೊಂಡಿರೋದು ಅಥವಾ ನೀವು ನೋಡೋದನ್ನು ಅದನ್ನು ಇಂಪ್ಲಿಮೆಂಟೇಷನ್ ಮಾಡಿದಾಗ ಅಟ್ಲೀಸ್ಟ್ ಒಂದು ಸರಿ ಆದರೂ ಪ್ರಾಕ್ಟೀಸ್ ಮಾಡಿದಾಗ ನಿಮ್ಗೆ ಅವಾಗ ಅದು ನೀಟಾಗಿ ಅರ್ಥ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ಸೆಷನ್ನು. ನಿಮ್ಗೆ ಯಾರಿಗಾದ್ರೂ ಏನಾದರೂ ಕೋರಿಸಿದ್ರೆ ಕೇಳ್ಬೋದು. ಸರ್ ನಂಗೆ ಇದ್ರ ಬಗ್ಗೆ ಏನ್ ಡೌಟ್ ಇಲ್ಲ. ಇದು AM ಆರ್ಡರ್ ಪ್ಲೇಸ್ ಮಾಡೋದ್ರ ಬಗ್ಗೆ ಕೇಳಬೇಕಿತ್ತು ಸರ್. ಏನೂ ಇಲ್ಲ ಸರ್. AM ಆರ್ಡರ್ ಬಂದು ನೀವು ಮಾರ್ಕೆಟ್ ಕ್ಲೋಸ್ ಆಗುತ್ತೆ. ಯಾವಾಗ ಕ್ಲೋಸ್ ಆಗುತ್ತೆ? ಕರೆಕ್ಟಾಗಿ 4 ಗಂಟೆಗೆ ಮಾರ್ಕೆಟ್ ಕ್ಲೋಸ್ ಆಗುತ್ತೆ, ಕರೆಕ್ಟ್ ಅಲ್ವಾ? 3:30 4 ಗಂಟೆ ಆ್ಯಕ್ಚುಲಿ ಮಾರ್ಕೆಟ್ ಓಪನ್ ಇರುತ್ತೆ ಓಕೆನಾ. 4 ಗಂಟೆಗೆ ಶಾರ್ಪು ಮಾರ್ಕೆಟ್ ಕ್ಲೋಸ್ ಆಗುತ್ತೆ. 4 ಗಂಟೆ ನಂತರ ನೆಕ್ಸ್ಟ್ ಡೇ 8:59 ಒಳಗಡೆ ಓಕೆನಾ, ನೀವು ನಿಮ್ಮ ಪೊಸಿಷನ್ಸ್ಗೆ ಹೋಗಿ. ನೀವು ಜರೋದಾ ಇದ್ರೆ ಜರೋದಾನಲ್ಲಿ ಹೋಗಿ. ಸರ್ ಒಂದ್ಸರಿ ತೋರಿಸಿ ಸರ್ ಒಂದ್ಸರಿ. ನೀವೇ ಹೋಗಿ, ನಾನು ಹೇಳ್ತೆ, ನೀವು ಈಗ ಲಾಗಿನ್ ಇದ್ದೀರಾ ಸಿಸ್ಟಮ್ ಅಲ್ಲಿ? ನಾನು ಫೋನಲ್ಲೇ ಮಾಡ್ತೀನಿ ಹೇಳಿ. ಫೋನಲ್ಲಿ ಹೋಗಿ ಪೊಸಿಷನ್ಸ್ ಹೋಗಿ. ನೀವು ಇವತ್ತು ಬೈ ಮಾಡಿದಾಗ ಪೊಸಿಷನ್ ಇರುತ್ತಲ್ಲ, ಪೊಸಿಷನ್ಸ್ಗೆ ಹೋಗಿ. ಎಕ್ಸಿಟ್ ಮೇಲೆ ಕ್ಲಿಕ್ ಮಾಡಿ. ಪೊಸಿಷನ್ ಎಕ್ಸಿಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರೈಸ್ ಟೈಪ್ ಮಾಡಿ. ನೀವು ಎಂಟ್ರಿ ಮಾಡಿರೋ ಪ್ರೈಸ್ ಇಂದ 2% 3% ನಾಳೆ ಎಷ್ಟಕ್ಕೆ ನಿಮ್ಗೆ ಎಕ್ಸಿಟ್ ಬೇಕೋ ಆ ಪ್ರೈಸ್ ಟೈಪ್ ಮಾಡಿ ಲಿಮಿಟಲ್ಲಿ.
ಇದು GTTL ಮಾಡ್ಬೇಕಾ ಮಾಮೂಲಿ ಏನು ಮಾಡಬೇಡಿ, ನಾರ್ಮಲ್ ಆಗಿ ಜಸ್ಟ್ ಕ್ವಾಂಟಿಟಿ ಎಕ್ಸಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ವಾಂಟಿಟಿ ಬೈ ಡಿಫಾಲ್ಟ್ ಆಗಿ ಅದು ತಗೊಂಡಿರತ್ತೆ. ಮಾರ್ಕೆಟ್ ಪ್ರೈಸ್ ಅಂತ ನ ಪ್ರೈಸ್ ನ ಮಾತ್ರ ಟೈಪ್ ಮಾಡಿ ನೀವು. ಓಕೆನಾ? ಓಕೆ ಮಾರ್ಕೆಟ್ ಅದ್ರಲ್ಲಿ ಪ್ರೈಸ್ ಟೈಪ್ ಮಾಡ್ಬೇಕು. ಪ್ರೈಸ್ ಟೈಪ್ ಮಾಡಿ. ನಾಳೆ ಎಷ್ಟು ಪ್ರೈಸ್ಗೆ ಇವತ್ತು ನೀವು ಬೈ ಮಾಡಿರೋ ಪ್ರೈಸ್ ನಿಮ್ಗೆ ಗೊತ್ತು, ಕರೆಕ್ಟ್ ಅಲ್ವಾ? ನಾಳೆ ನಿಮ್ ಆ ಸ್ಟಾಕು ಮೇಲೆ ಹೋದಾಗ ನೀವು ಯಾವ ಪ್ರೈಸ್ಗೆ AMO ಪ್ಲೇಸ್ ಮಾಡಬೇಕು, ಎಷ್ಟು ಪರ್ಸೆಂಟೇಜ್ಗೆ ನೀವು AMO ಪ್ಲೇಸ್ ಮಾಡಬೇಕು, ಆ ಪ್ರೈಸ್ ನ ಅಲ್ಲಿ ಟೈಪ್ ಮಾಡಿ. ಓಕೆ ಸರ್, ಇನ್ನೊಂದು ಡೌಟ್ ಏನಂದ್ರೆ, ಈಗ ನಾನು 3:15 ನಾನು ಏನು ಸ್ಟಾಕ್ ಬೈ ಮಾಡ್ಲಿಲ್ಲ ಸರ್. ತನ್ನ Okay. ನಂತರ ಆಮೇಲೆ ಮಾಡಕ್ ಆಗುತ್ತಾ ಸರ್ ಅದು? ಆಗತ್ತೆ 3:40 4 ಗಂಟೆ ತನಕ ಪೋಸ್ಟ್ ಮಾರ್ಕೆಟ್ ಇರುತ್ತೆ. ಓಕೆನಾ? ಅಲ್ಲಿ ಇಫ್ ಇನ್ ಕೇಸ್ ಸೆಲ್ಲರ್ ಇದ್ರೆ ಬೈ ಮಾಡ್ಬೋದು. ಮಾರ್ಕೆಟ್ ಆರ್ಡರ್ ಈಕ್ವಿಟಿ ಮಾತ್ರ ಮಾಡ್ಬೋದು, ಬಟ್ ಬೈ ಮಾಡ್ಬೋದು. ನಾನು ಎಷ್ಟೊಂದು ಟ್ರೇಡ್ಸು ಪೋಸ್ಟ್ ಮಾರ್ಕೆಟ್ ಅಲ್ಲಿ ಬೈ ಮಾಡಿದ್ದೀನಿ. 3:40 4 ಗಂಟೆ ಬಿಟ್ವೀನ್ ಅಲ್ಲಿ ಮಾಡ್ಬೋದು. 4 ಗಂಟೆ ಆದ್ಮೇಲೆ ಬೈ ಆಗಲ್ವಾ ಸರ್ ಅದು? ಮುಗೀತಲ್ಲಿಗೆ ಎಂಟೈರ್ ಮಾರ್ಕೆಟ್ ಈಸ್ ಕ್ಲೋಸ್ಡ್. ಈಕ್ವಿಟಿ ಅಂಡ್ ಈಕ್ವಿಟಿ ಡೆರಿವೇಟಿವ್ ಮಾರ್ಕೆಟ್ ಇಸ್ ಕಂಪ್ಲೀಟ್ಲಿ ಕ್ಲೋಸ್ಡ್. ನೀವೇನ್ ಮಾಡಕ್ಕಾಗಲ್ಲ. ಓಕೆ ಸರ್, ಇದು ಬೈ ಅಂತ ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ AMO ಅಂತಾನೆ ಬರುತ್ತಲ್ವಾ ಸರ್? ಅಲ್ಲಿ AMO ಅಂತ ಮೊದ್ಲಿತ್ತು, ಇವಾಗೆಲ್ಲ ಎಲ್ಲ ತೆಗೆದ್ಬಿಟ್ಟಿದ್ದಾರೆ. ಬೈ ಡಿಫಾಲ್ಟ್ ಅದು AMO ತಗೊಂಡ್ಬಿಡತ್ತೆ. ಈಗ ಮತ್ತೆ ನಾನು ಹೇಳ್ತಿದ್ದೀನಿ ನೋಡಿ ಸರ್, ನೀವು ಪೊಸಿಷನ್ಸ್ಗೆ ಹೋಗ್ತೀರಾ, ಎಕ್ಸಿಟ್ ಕ್ಲಿಕ್ ಮಾಡ್ತೀರಾ, ನೀವು ಎಷ್ಟು ಪ್ರೈಸ್ ಬೇಕು ನಾಳೆ ಅಷ್ಟು ಪ್ರೈಸ್ ಅಲ್ಲಿ ಬೈ ಆದ್ಮೇಲೆ ಹೇಳ್ತಾ ಇರೋದು ನೀವು ಅಲ್ವಾ ಸರ್? ಬೈ ಆದ್ಮೇಲೆ ಹೇಳ್ತಾ ಇರೋದು. ಹೌದು. ಓಕೆ. ಸೊ ಅಲ್ಲಿ ಪ್ರೈಸ್ ನ ಟೈಪ್ ಮಾಡಿಬಿಟ್ಟು ಎಕ್ಸಿಟ್ ಕೊಡ್ತೀರಾ. ಬೈ ಆದ್ಮೇಲೆ ಇಲ್ಲ, ನಾಳೆ ನಿಮ್ಗೆ ಬೈ ಆಗ್ಬೇಕು ಅಂದ್ರೆ ಇವಾಗ ಆರ್ಡರ್ ಪ್ಲೇಸ್ ಮಾಡಿರಿ. ನಾಳೆ ನನಗೆ ಈ ಪ್ರೈಸ್ಗೆ ಆ ಸ್ಟಾಕ್ ಬೇಕು ಅಂತ ಹೇಳ್ಬಿಟ್ಟು ಬೇಕಾದ್ರು ಪ್ಲೇಸ್ ಮಾಡ್ಕೋ. ಅದೇ 4 ಗಂಟೆ ಒಳಗಡೆ. 4 ಗಂಟೆ ಒಳಗಡೆ ನೀವು ಬೈ ಮಾಡ್ಕೊಂತೀರಾ. ನಾಳೆ ಇಷ್ಟು ಪ್ರಾಫಿಟ್ಗೆ ನನ್ಗೆ ಎಕ್ಸಿಟ್ ಆಗಿಂತ ಇವಾಗ ನೀವು ಆರ್ಡರ್ ಪ್ಲೇಸ್ ಮಾಡ್ಕೋಬಹುದು. ಆರ್ಡರ್. ಓಕೆನಾ? ಇಲ್ಲ ನನ್ನ ಶೇರೇ ಬೈ ಮಾಡಿಲ್ಲ, ನಾಳೆ ನಾನು ಕಂಪ್ಯೂಟರ್ ಹತ್ರ ಇರಲ್ಲ, ಸೊ ಈ ಪ್ರೈಸ್ ಬಂದ್ರೆ ಬೈ ಮಾಡಂತಾನು ಇವಾಗ ಪ್ಲೇಸ್ ಮಾಡ್ಕೋಬಹುದು ಆರ್ಡರ್ನ. ಈ ಗ್ಯಾಪ್ ಓಪನ್ ಆದ್ರೆ ಅದು ಬೈ ಆಗಲ್ಲ. ನಿಮ್ ಕೊಟ್ಟಿರೋ ಪ್ರೈಸ್ ಬಂದ್ರೆ ಮಾತ್ರ ಬೈ ಆಗುತ್ತೆ. ಅದ್ರ ಮೇಲ್ಗಡೆ ಗ್ಯಾಪ್ ಇರ್ಲಿ, ಗ್ಯಾಪ್ ಅಪ್ ಇರ್ಲಿ, ಏನೇ ಇರ್ಲಿ, ಅದು ಬೈ ಆಗಲ್ಲ. ಓಕೆ ಓಕೆ ಸರಿ. ಓಕೆ, ಬೇರೆ ಯಾರಿಗಾದ್ರೂ ಕೊರಿಸಿ? ಹೇಳಿ ಸರ್. ಒಂದ್ ನಿಮಿಷ ಒಬ್ರೊಬ್ರೆ ಫಸ್ಟ್ ಮೈಕ್ ಆನ್ ಮಾಡ್ಬಿಟ್ಟು ಬಂದು ವಿವೋ ಅಂತ ಇದೆಯಲ್ಲ, ನೀವು ಕಂಟಿನ್ಯೂ ಮಾಡಿ ಸರ್. ಸಿದ್ದು ಸರ್ ನೀವು ಒಂದ್ ಸ್ವಲ್ಪ ತಿರಿ. ಕಾಯಿನಿಸ್ ಸ್ಟಾಕ್ ಅಲ್ವಾ? ಮಾಡಬಾರ್ದು. F&O ಸ್ಟಾಕ್ ಅಲ್ಲಿ ನಾವು ಮಾಡಲ್ಲ ಸೆಲ್ಲಿಂಗ್. ಓಕೆ ಸರ್, ಒನ್ಸ್ ಎಷ್ಟೊಂದು ಹಿಟ್ ಆದ್ರೆ ಅದೇ ಸ್ಟಾಕ್ ಬಂದ್ರೆ ಮಾಡಬಾರ್ದಾ? ಒಂದೊಂದ್ಸರಿ ಅದು ಹೊಗೆಗಿನ್ ಬಂದ್ರೆ ಸಕ್ಸಸ್ ಆಗುತ್ತೆ, ಒಂದೊಂದ್ಸರಿ ಫೇಲ್ಯೂರ್ ಆಗುತ್ತೆ. ಅದು ನೀವು ಡಿಸಿಷನ್ ತಗೊಳ್ಳಿ ಸರ್. ಮಾಡ್ಬೋದು. ನನ್ ತಿಳಿದಂಗೆ ಎಷ್ಟೊಂದ್ಸಲ ಫಸ್ಟ್ ಟೈಮ್ ಎಸ್ ಇಟ್ ಆದ್ಮೇಲೆ ಸೆಕೆಂಡ್ ಟೈಮ್ ಟಾರ್ಗೆಟ್ ಹಿಟ್ ಆಗುತ್ತೆ. ಸೊ ಅಕಸ್ಮಾತ್ ಏನಾದ್ರು ಸರ್ಕ್ಯೂಟ್ ದೂರ ಇದ್ರೆ ತಗೊಳ್ಳಿ, ಇನ್ನೊಂದು ಚಾನ್ಸ್, ತೊಂದರೆ ಇಲ್ಲ. ಓಕೆ ಸರ್, ಆಮೇಲೆ ಇನ್ನೊಂದು ಹ್ಯಾಮರ್ ಬಂದ್ರೆ ಮತ್ತೆ ಡೋಜಿ ಬಂದ್ರೆ ತಗೋಬೋದಲ್ಲ? ತಗೋಬಹುದು. ಕಲರ್ ರೆಡ್ ಇದ್ರೆ ನಾನೇನ್ ಹೇಳ್ದೆ ಲಾಸ್ಟ್ ಕ್ಲಾಸ್ ಅಲ್ಲಿ, ರೆಡ್ ಕಲರ್ ಇದ್ರೆ ಗುಡ್ ಟು ಗೋ ಅಷ್ಟೇ. ಯಾವ್ದಾದ್ರು ಆಗಿಲ್ಲ. ಸಿದ್ದು ಸರ್ ಇವಾಗ ಹೇಳಿ. ಸರ್ ಇದು ಲಾಸ್ಟ್ ಟೈಮ್ ಚಾಟಿಂಗ್ ರೆಕಾರ್ಡಿಂಗ್ ಅದು ಲಾಸ್ಟ್ ಟೈಮು ನಂದು ಝೂಮ್ ಕ್ಲೌಡ್ ಎಕ್ಸ್ಪೈರಿ ಆಗಿತ್ತು. ಓಕೆನಾ? ಅಂಡ್ ಕ್ಲಾಸ್ ಬಂದು ಗೂಗಲ್ ಮೀಟ್ ಅಲ್ಲಿ ತಗೊಂಡಿರೋದು. ಸೊ ಅದರಿಂದ ಕ್ಲಾಸ್ ರೆಕಾರ್ಡಿಂಗ್ ಆಗಿಲ್ಲ. ಅದರಿಂದ ನೀವು ನಿಮ್ಗೆ ನಾನು ರೆಕಾರ್ಡಿಂಗ್ ಅದೇ ಸೇಮ್ ಕ್ಲಾಸ್ ಮತ್ತೆ ರಿಪೀಟ್ ಮಾಡ್ತೀನಿ ನೆಕ್ಸ್ಟ್ ವೀಕ್ ಅಲ್ಲಿ. ಅಂಡ್ ಮೇ ಬಿ ನೆಕ್ಸ್ಟ್ ವೀಕ್ ನಿಮ್ಗೆ ಕ್ಲಾಸು ವೆಡ್ನೆಸ್ಡೇ ಇರುತ್ತೆ, ಇಲ್ಲಾಂದ್ರೆ ಫ್ರೈಡೇ ಇರುತ್ತೆ. ಓಕೆನಾ? ಇಲ್ಲಾಂದ್ರೆ ಥರ್ಸ್ಡೇ ಮತ್ತೆ ಫ್ರೈಡೇ ಬೇಕಾದ್ರೂ ನಾನು 2 ದಿನ ಆದ್ರೆ ಮ್ಯಾಕ್ಸಿಮಮ್ ಕಂಟಿನ್ಯೂಸ್ ಆಗಿ 2 ಡೇಸ್ ಕ್ಲಬ್ ಮಾಡ್ತೀನಿ. ಬಟ್ ಸೋಮವಾರ, ಮಂಗಳವಾರ, ಮ್ಯಾಕ್ಸಿಮಮ್ ಬುಧವಾರ ನಾನು ಅವೈಲೇಬಲ್ ಇರಲ್ಲ. ನಾನು ಔಟ್ ಆಫ್ ಸ್ಟೇಷನ್ ಇರ್ತೀನಿ ನೆಕ್ಸ್ಟ್ ವೀಕ್. ಬಟ್ ಆದ್ರೆ ಆ ನೆಕ್ಸ್ಟ್ ವೀಕ್ 2 ಕ್ಲಾಸ್ ಬೇಕಾದ್ರೆ ನಾವು ಥರ್ಸ್ಡೇ ಫ್ರೈಡೇ ಕಂಟಿನ್ಯೂಸ್ ಅಥವಾ ಕ್ಲಬ್ ಮಾಡೋಣ. ಓಕೆ, ನಾನು ಅದು ಅಪ್ಡೇಟ್ ಮಾಡ್ತೀನಿ. ಅಂಡ್ ನೆನ್ನೆ ಇವತ್ತು ಈ ವೀಕಲ್ಲಿ ಯಾರೆಲ್ಲ ಜಾಯಿನ್ ಆಗಿದ್ದೀರಾ, ನಿಮ್ಗೆ ಒಂದಷ್ಟು ರೆಕಾರ್ಡಿಂಗ್ಸ್ ನಾನು ಅಡಿಗೆ ಕಳ್ಸಿಕೊಟ್ಟಿದ್ದೀನಿ ವಾಟ್ಸಪ್ ಅಲ್ಲಿ. ಇನ್ನು ನಿಮ್ಗೆ ಏನೇ ಕ್ವರೀಸ್ ಇದ್ರು ವಾಟ್ಸಪ್ ಅಥವಾ ಕಾಲಲ್ಲಿ ಅವೈಲೇಬಲ್ ಇರ್ತೀನಿ. ನಿಮ್ಗೆ ಬಿಗಿನರ್ ಅಲ್ವಾ, ನೀವು ಜಸ್ಟ್ ಸ್ಟಾರ್ಟ್ ಮಾಡಿರೋದ್ರಿಂದ ನೀವು ನನ್ನ ಜೊತೆ ಕನೆಕ್ಟ್ ಮಾಡಿ, ನಾನು ಬೇಕಾದ್ರೆ ನಿಮ್ಗೆ ಏನೇ ಡೌಟ್ಸ್ ಇದ್ರು ಗೈಡ್ ಮಾಡ್ತೀನಿ. ಬೇರೆ ಏನಾದ್ರು ಲಾಸ್ಟ್ ಕ್ಲಾಸ್ ನಾನು ಜಾಯಿನ್ ಆಗಿಲ್ಲ. ಲಾಸ್ಟ್ ಕ್ಲಾಸ್ ರಿಪೀಟ್ ಮಾಡ್ತೀನಿ, ಅದನ್ನ ಸೇಮ್ ಕ್ಲಾಸ್ ರಿಪೀಟ್ ಮಾಡ್ತೀನಿ. ಓಕೆ ಎವ್ರಿಯನ್, ಹ್ಯಾಪಿ ವೀಕೆಂಡ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಬಾಯ್.